ಹಲೋ ಸ್ಟೂಡೆಂಟ್ಸ್, ಚೆನ್ನಾಗಿದ್ದೀರಾ? ಓಕೆ, ಇವಾಗ ನಾವು ಪಾರ್ಟ್ನರ್ಶಿಪ್ ಅಕೌಂಟ್ಸ್ದು ಸೆಕೆಂಡ್ ಚಾಪ್ಟರ್ ಅಂದರೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅದನ್ನು ಶುರು ಮಾಡ್ತಿದ್ದಾನೆ. ಇದಕ್ಕೆ ಮೊದಲು ನಾವು ಪಾರ್ಟ್ನರ್ಶಿಪ್ ಅಕೌಂಟ್ ಬೇಸಿಕ್ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡಿದ್ದೇವೆ. ಅದರಲ್ಲಿ ಬರೋ ಬೇಸಿಕ್ ಕಾನ್ಸೆಪ್ಟ್ಸು, ಅದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಪ್ರಿಲಿಮಿನರಿ ಆಗಿ ತಿಳ್ಕೊಳ್ಬೇಕು ಅದನ್ನು ತಿಳ್ಕೊಂಡಿದ್ದಾವೆ. ಈಗ ಅದಕ್ಕೆ ಪಾರ್ಟ್ನರ್ಶಿಪ್ ಅಕೌಂಟಲ್ಲಿ ವಿಶೇಷವಾಗಿ ಏನೆಲ್ಲ ಬರುತ್ತೋ ಅದು ಎಸ್ಪೆಷಲಿ ನಾವು ಚಾಪ್ಟರ್ ವೈಸ್ ನೋಡಿದಾಗ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ಡೆತ್ ಆಫ್ ಎ ಪಾರ್ಟ್ನರ್, ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್, ಇದೆಲ್ಲ ನೋಡ್ತೀವಲ್ಲ ಅದನ್ನು ಇವಾಗ ನಾವು ತಿಳ್ಕೊಳ್ತೇವೆ ಮಕ್ಕಳೇ. ಸೊ ಈ ಚಾಪ್ಟರ್ನ ಶುರು ಮಾಡೋಕ್ಕೆ ಮೊದಲು ನಾನು ನಿಮ್ಮಲ್ಲಿ ಒಂದು ವಿಷಯ ಮಾತಾಡೋಕ್ಕೆ ಇಷ್ಟಪಡ್ತಾನೆ. ಸೊ ಅಕ್ಟೋಬರಲ್ಲಿ ಕಾಲೇಜು ಶುರು ಆಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್-19 ಸಿಚುಯೇಷನ್ ತುಂಬ ಹೆಚ್ಚಾಗ್ತಿರೋದ್ರಿಂದ ಶುರು ಆಗಲಿಲ್ಲ. ಸೊ ಮೋಸ್ಟ್ ಪ್ರಾಬಲಿ ಅಕ್ಟೋಬರ್ 15ರಿಂದ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ ಯಾವಾಗ ಶುರು ಆಗ್ಬೋದು. ಸೊ ಅದರಿಂದ ಆದಷ್ಟು ನಾವು ಸಿಲೆಬಸ್ನ ಮುಗಿಸ್ಕೊಳ್ಬೇಕು ಅಂದರೆ, ಚಾಪ್ಟರ್ಸ್ನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇವಾಗ ಆನ್ಲೈನ್ ಅನಿವಾರ್ಯ. ನಮಗೆ ಆನ್ಲೈನಲ್ಲೇ ಆದಷ್ಟು ಸಹ ನಾವು ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಮಕ್ಕಳೇ. ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಇಲ್ಲಿ ನೀವು ಅಟ್ಲೀಸ್ಟ್ ಒಂದು 50% ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಕ್ಲಾಸಿಗೆ ಬಂದಾಗ ನಮಗೆ ತುಂಬ ಸುಲಭ ಆಗುತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಆವಾಗ ನಿಮ್ಗೆ ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀರ, ಆಯಿತಾ? ಅದರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಆಯಿತಾ? ಸೊ ಈಗ ನಾನು ಈ ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಇಲ್ಲಿ ಬ್ಲೂ ಪ್ರಿಂಟ್ ಅಂತ ಕೊಟ್ಟಿದ್ದಾನೆ ಅಲ್ವಾ? ಸೊ ಇದರಲ್ಲಿ ಈ ಚಾಪ್ಟ್ರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಇಲ್ಲಿ ತೋರಿಸಿದೆ ನಾನು. ಇಲ್ಲಿ ಈ ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಅಂದರೆ 2 ಚಾಪ್ಟರ್ ಸೇರ್ಕೊಳ್ಳುತ್ತೆ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಎ ಪಾರ್ಟ್ನರ್. ಅಡ್ಮಿಷನ್ನು, ರಿಟೈರ್ಮೆಂಟ್, ಡೆತ್ ಈ 3 ಕಾನ್ಸೆಪ್ಟು ಇದರಲ್ಲಿ ಸೇರಿರುತ್ತೆ. ಸೊ 1 ಮಾರ್ಕ್ಸ್ದು ಕ್ವಶನ್ ಇರುತ್ತೆ ಇಲ್ಲಿ, 2 ಮಾರ್ಕ್ದು 1 ಕ್ವಶನ್ನು, 6 ಮಾರ್ಕ್ದು 2, 12 ಮಾರ್ಕ್ದು ಒಂದಿರುತ್ತೆ. ಒಟ್ಟಾರೆಯಾಗಿ ನಮಗೆ 28 ಮಾರ್ಕ್ಸ್ ಕ್ವಶನ್ ಇರುತ್ತದೆ. ಈ POQ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ 1 ಬರುತ್ತೆ, 5 ಮಾರ್ಕ್. ಸೊ ಒಟ್ಟಾರೆಯಾಗಿ 33 ಕ್ವಶನ್ ಇರೋ ಸಾಧ್ಯತೆ ಇರ್ತದೆ ಮಕ್ಕಳೇ. ಪ್ಲಸ್ ನಾವು ಪ್ರೀವಿಯಸ್ ಚಾಪ್ಟರ್ ನೋಡಿದ್ದೇವೆ ಬೇಸಿಕ್ ಕಾನ್ಸೆಪ್ಟ್, ಅದರಲ್ಲೊಂದು 12 ಮಾರ್ಕ್, ಹೆಚ್ಚು ಕಡಿಮೆ 45 ಮಾರ್ಕು ನಮಗೆ ಈ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟು ಮತ್ತು ಅಡ್ಮಿಷನ್, ರಿಟೈರ್ಮೆಂಟ್. ಈ ಡಿಸಲ್ಯೂಷನ್ದೊಂದು 15 ಮಾರ್ಕ್ಸ್ ಸೇರ್ಕೊಂಡ್ರೆ 55 ಮಾರ್ಕ್ಸ್ ಈ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂಗೆ ಇರುತ್ತೆ ಮಕ್ಕಳೇ, ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಒಂದು ಸ್ವಲ್ಪ ಇವಾಗ ಬೇಸಿಕ್ ಕಾನ್ಸೆಪ್ಟ್ಸ್ ನೋಡಿದ್ದೀರಾ, ಸುಲಭ ಆಗಿದೆ ಅಂತ ಅಂದ್ಕೊಂಡಿದ್ದಾನೆ ನಿಮ್ಮ ರೆಸ್ಪಾನ್ಸಿಂದ. ಸೊ ಇದು ಕೂಡ ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಕೂಡ ಅರ್ಥ ಮಾಡ್ಕೊಳ್ತೀರಾ. ಸೊ ಒಟ್ಟಾರೆಯಾಗಿ ಪಾರ್ಟ್ನರ್ಶಿಪ್ ಅಕೌಂಟ್ಸಿಂದ ನಮಗೆ ಕನಿಷ್ಠ 50 ಮಾರ್ಕ್ ನಾವು ತಗೊಳ್ಬೋದು ಪರೀಕ್ಷೆಯಲ್ಲಿ. ಅದರಿಂದ ಒಂದು ಸ್ವಲ್ಪ ಗಮನ ಇಟ್ಟು ಕೇಳಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು 12 ಮಾರ್ಕ್ಸ್ ಕ್ವಶನ್ ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂತ ಹೇಳಿದ್ದಾನೆ ಅಲ್ವಾ? ಯಾವ್ದಾದ್ರು ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ ಎರಡರಲ್ಲೂ ಒಂದು ಕೇಳ್ಬೋದು, 2 ಸುಲಭ. ನೀವು ಒಂದು ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು ಕಲಿಯೋದು ಸುಲಭ. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಅದನ್ನು. ಇನ್ನು 6 ಮಾರ್ಕ್ ಕ್ವಶನ್ನು ಯಾವ್ದ್ರಲ್ಲಿ ಬರುತ್ತೆ ಅಂದರೆ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ, NPSR ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋ ಅಥವಾ ಗೈನ್ ರೇಷಿಯೋ. SR ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋ, GR ಅಂದರೆ ಗೈನ್ ರೇಷಿಯೋ. ಈ 3ರಲ್ಲಿ ಒಂದು 6 ಮಾರ್ಕ್ ಕ್ವಶನ್ ಬರುತ್ತೆ. ಇನ್ನೊಂದು 6 ಮಾರ್ಕ್ ಕ್ವಶನ್ನು ಪ್ರಿಪರೇಷನ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಫ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂದರೆ ಡೆತ್ ಆಫ್ ಎ ಪಾರ್ಟ್ನರ್. ಅದರಲ್ಲಿ 6 ಮಾರ್ಕು 100% ಬಂದೇ ಬರುತ್ತೆ ಮಕ್ಕಳೇ. ಜಸ್ಟ್ ಒಂದು ಎಕ್ಸಿಕ್ಯೂಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋವಂಥದ್ದು ಅಥವಾ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡೋದು, ಸುಲಭವಾಗಿ ನಾವು ಈ 12 ಮಾರ್ಕ್ಸ್ನ ತಗೊಳ್ಬೋದು, ಗೊತ್ತಾಯ್ತಲ್ರ? ಸೊ ಈಗ ನೋಡೋಣ ಏನು ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿದ್ರೆ ನೋಡ್ತಾ ಹೋಗೋಣ ಒಂದೊಂದಾಗಿ, ಆಯಿತಾ? ಸೊ ಏನು ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಮೀನಿಂಗ್ ಕೊಟ್ಟಿದ್ದಾನೆ ನೋಡ್ರಿ ಇಲ್ಲಿ. ಎನಿ ಚೇಂಜ್ ಇನ್ ದ ಎಕ್ಸಿಸ್ಟಿಂಗ್ ಅಗ್ರಿಮೆಂಟ್ ಅಮೌಂಟ್ಸ್ ಟು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಅಂದರೆ ನಮ್ಮ ಪಾರ್ಟ್ನರ್ಶಿಪ್ ಅಗ್ರಿಮೆಂಟಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆದರೆ, ಎನಿ ಚೇಂಜ್ ಇನ್ ದ ಎಕ್ಸಿಸ್ಟಿಂಗ್ ಅಗ್ರಿಮೆಂಟ್ ಅಂದರೆ ನಮ್ಮ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆದರೂ ಸಹ ಅದನ್ನು ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತವೆ. ಅಂದರೆ ಏನೆಲ್ಲ ಬದಲಾವಣೆ ಸಾಧ್ಯ? ಇದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆಗಲ್ಲ ನೋಡ್ರಿ, ಅಲ್ಲಿ ಒಬ್ಬನೇ ಓನರು, ಅದರಿಂದ ಅಲ್ಲಿ ಈ ಥರ ಎಲ್ಲ ನಾವು ನೋಡಿಲ್ಲ.
ಇದು ಪಾರ್ಟ್ನರ್ಶಿಪ್ಪಲ್ಲಿ ಮಾತ್ರ ಸಾಧ್ಯ. ಅದರಿಂದ ಏನೆಲ್ಲ ಬದಲಾವಣೆ ಆಗೋಕ್ಕೆ ಸಾಧ್ಯ ನೋಡ್ರಿ ಇಲ್ಲಿ ಹೇಳಿದ್ದಾವೆ. ಸೊ ಏನೆಲ್ಲ ಆಗುತ್ತೆ? ದ ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಯೂಶುವಲಿ ಟೇಕ್ಸ್ ಪ್ಲೇಸ್ ಇನ್ ಎನಿ ಆಫ್ ದ ಫಾಲೋಯಿಂಗ್ ವೇಸ್. ನೋಡ್ರಿ, ಅಡ್ಮಿಷನ್ ಬದಲಾವಣೆ ಆಗುತ್ತೆ. ಯಾರು ಹೊಸ ಪಾರ್ಟ್ನರ್ ಬಂದಾಗ ನಮ್ಮ ಅಗ್ರಿಮೆಂಟು ಬದಲಾವಣೆ ಆಗುತ್ತೆ. ರಿಟೈರ್ಮೆಂಟ್, ಸೊ ನಮ್ಮ ಆಲ್ರೆಡಿ ಯಾರು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಾರೋ ಪಾರ್ಟ್ನರು ಅವರು ಬಿಟ್ಟು ಹೋದಾಗ ಬದಲಾವಣೆ ಆಗುತ್ತೆ. ಚೇಂಜ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಅಂದರೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸಲ್ಲೇ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಚೇಂಜ್ ಮಾಡ್ಕೊಳ್ತೀವಿ ಅಂತ ಡಿಸೈಡ್ ಮಾಡಿದಾಗ ಆವಾಗಲೂ ಕೂಡ ಬದಲಾವಣೆ ಆಗುತ್ತೆ. ಡೆತ್ ಆಫ್ ಎ ಪಾರ್ಟ್ನರ್, ಸೊ ಯಾರು ಪಾರ್ಟ್ನರ್ ಎಕ್ಸಿಸ್ಟಿಂಗ್ ಪಾರ್ಟ್ನರು ಸತ್ತಾಗ, ಸೊ ಆವಾಗಲೂ ಸಹ ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಆಗುತ್ತೆ ಮಕ್ಕಳೇ. ಸೊ ಇದು ಇನ್ನೂ 2-3 ಕೇಸ್ ಇದೆ. ಅಮಾಲ್ಗಮೇಷನ್ ಅಂತ ಹೇಳ್ತವೆ. ಇನ್ನೂ ಸುಮಾರು ಕೇಸ್ಗಳು ಬರುತ್ತೆ. ಆದರೆ ನಮಗೆ ಇಲ್ಲಿ ಸಂಬಂಧಪಟ್ಟಂಗೆ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಷ್ಟು ಸಾಕು. ಇಲ್ಲೂ ಸಹ ಈ ಮೂರೇ ನಮಗೆ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್. ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನೂ ಆಗೋದಿಲ್ಲ. ಸೊ ಅಡ್ಮಿಷನ್ ಆದಾಗ ರಿಟೈರ್ ಮಾಡಿದಾಗ ಆಟೋಮೆಟಿಕಲಿ ಚೇಂಜ್ ಆಗೇ ಆಗುತ್ತೆ. ಸೊ ಅದನ್ನು ಮುಂದೆ ನೋಡ್ತೀವಿ. 6 ಮಾರ್ಕ್ ಕ್ವಶನ್ ಅಂತ ಹೇಳಿದ್ನಲ್ಲ ನಾನು, NPSR, SR, GR, ಸ್ಯಾಕ್ರಿಫೈಸ್ ರೇಷಿಯೋ, ಗೈನ್ ರೇಷಿಯೋ, ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಅದನ್ನೇ ಚೇಂಜ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳ್ತವೆ. ಸೊ ಇಷ್ಟೂ ಸಿಚುಯೇಷನ್ಗಳಲ್ಲೂ ಪಾರ್ಟ್ನರ್ಶಿಪ್ ಫರ್ಮು ಬದಲಾವಣೆ ಆಗುತ್ತೆ. ಅದನ್ನು ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೇವೆ. ಅದರ ಅರ್ಥ ಇದೆಲ್ಲ 1 ಮಾರ್ಕ್ 2 ಮಾರ್ಕ್ ಕ್ವಶನ್ ಕೇಳ್ತವೆ. ಸೊ ಮೀನಿಂಗ್ ಆಫ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಫರ್ಮ್ ಅಂತ ಹೇಳಿದಾಗ ನೀವು ಇದು ಬರೆಯುವಂಥದ್ದು, ಎನಿ ಚೇಂಜ್ ಇನ್ ದ ಎಕ್ಸಿಸ್ಟಿಂಗ್ ಅಗ್ರಿಮೆಂಟ್ ಅಮೌಂಟ್ಸ್ ಟು ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ. ಸೊ ಅರ್ಥ ಆಗಿದ್ದರೆ ನಾವು ಮುಂದಿನ ಹಂತಕ್ಕೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ಸೊ ಇದನ್ನು ನೋಡ್ತೇವೆ. ಸೊ ಇವಾಗ ಫಸ್ಟ್ 12 ಮಾರ್ಕ್ ಪ್ರಶ್ನೆ ಕೇಳೋ ಸಾಧ್ಯತೆಗಳು ಈ ಚಾಪ್ಟ್ರಲ್ಲಿ ಇರ್ತದೆ. ಸೊ ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಅಡ್ಮಿಷನ್ ಒಂದು ಪಾರ್ಟು, ರಿಟೈರ್ಮೆಂಟ್, ಡೆತ್ ಇನ್ನೊಂದೊಂದು ಭಾಗ ಅದರಲ್ಲಿ. ಸೊ ಅದರಲ್ಲಿ ಫಸ್ಟ್ ನಾವು ನೋಡೋವಂಥದ್ದು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಏನು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂದರೆ, ವೆನ್ ಎ ನ್ಯೂ ಪಾರ್ಟ್ನರ್ ಈಸ್ ಅಡ್ಮಿಟೆಡ್ ಇನ್ ಟು ದ ಫರ್ಮ್ ಇಟ್ಸ್ ಸೆಟ್ ಟು ಬಿ ಎನ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಯಾವನೋ ಒಬ್ಬ ಹೊಸ ಪಾಲುದಾರ ನಮ್ಮ ಪಾರ್ಟ್ನರ್ಶಿಪ್ ಫರ್ಮ್ ಒಳಕ್ಕೆ ಬಂದಾಗ ಅದನ್ನು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತ ಹೇಳ್ತವೆ. ಏನಕ್ಕೋಸ್ಕರ ಸೇರಿಸ್ಕೊಳ್ತೀವಿ ನಾವು ಅಡ್ಮಿಷನ್ ಹೊಸ ಪಾರ್ಟ್ನರ್ನ? ನೋಡಿರಿ, ವೆನ್ ಎ ಫರ್ಮ್ ರಿಕ್ವೈರ್ಸ್ ಅಡಿಷನಲ್ ಕ್ಯಾಪಿಟಲ್ ಆರ್ ಮ್ಯಾನೇಜರಿಯಲ್ ಹೆಲ್ಪ್, ಅಂದರೆ ನಮಗೆ ಯಾವಾಗ ಬೇಕಾಗುತ್ತೋ ಹೊಸ ಪಾಲುದಾರ ಅಂದರೆ ನಮಗೆ ಅಡಿಷನಲ್ ಕ್ಯಾಪಿಟಲ್, ನಮಗೆ ಹೆಚ್ಚಿನ ಬಂಡವಾಳ ಬೇಕಾದಾಗ, ಅಥವಾ ಮ್ಯಾನೇಜರಿಯಲ್ ಹೆಲ್ಪ್ ಅಂದರೆ ನಮ್ಮ ಕೆಲಸ ಜಾಸ್ತಿ ಆಗಿರುತ್ತೆ, ಅಥವಾ ಯಾವುದೋ ಒಂದು ಹೊಸ ಪಾಲುದಾರನಿಗೆ ಇನ್ನೊಂದು ಥರ ಟೆಕ್ನಿಕಲ್ ನಾಲೆಡ್ಜು ಅಥವಾ ಮ್ಯಾನೇಜರಿಯಲ್ ನಾಲೆಡ್ಜು ಜಾಸ್ತಿ ಇರ್ತದೆ, ಅಂತಹ ಒಂದು ಸಹಾಯ ಬೇಕಾದಾಗ ನಾವು ತಗೊಳ್ತೇವೆ. ಅಥವಾ ಎರಡು ಸಹ, ಬಂಡವಾಳನೂ ಬೇಕು, ಕೆಲಸ ಮಾಡೋಕ್ಕೆ ಜನನೂ ಬೇಕು. ಆವಾಗ ನಾವು ಎ ನ್ಯೂ ಪಾರ್ಟ್ನರ್ನ ತಗೊಳ್ತೇವೆ. ಸೊ ಎ ನ್ಯೂ ಪಾರ್ಟ್ನರ್ ಮೇ ಬಿ ಅಡ್ಮಿಟೆಡ್. ಸೊ ಅದನ್ನ ಹೇಳ್ತಾರೆ ನೋಡ್ರಿ, ಯಾವಾಗ ನಾವು ಸೇರಿಸ್ಕೊಳ್ಬೋದು ಅಂದರೆ ಅದಕ್ಕೊಂದು ಕಂಡೀಷನ್ ಇದೆ. According to Partnership Act of 1932, a new partner can be admitted only with the consent of all the existing partners unless otherwise agreed upon. ಅರ್ಥಾಯ್ತಲ್ರ? ಸೊ ಇಲ್ಲಿ ನಾವು ಹೊಸ ಪಾರ್ಟ್ನರ್ನ ಸೇರಿಸ್ಕೊಳ್ಬೇಕು ಅಂದರೆ ಪಾಲುದಾರಿಕೆ ಕರಾರು ಪತ್ರದಲ್ಲಿ 1936 ಪ್ರಕಾರ ಏನು ನಾವು ಅಗ್ರಿಮೆಂಟ್ ಮಾಡ್ಕೊಂಡಿರ್ತವೋ ಅದರಲ್ಲಿ ಹೇಳಿರಬೇಕು. ಅಲ್ಲಿ ಹೇಳಲಿಲ್ಲ ಅಂದರೆ ಎಲ್ಲ ಪಾರ್ಟ್ನರು ಒಪ್ಕೊಳ್ಬೇಕು. ಆವಾಗ ಮಾತ್ರ ನಾವು ನ್ಯೂ ಪಾರ್ಟ್ನರ್ನ ಸೇರಿಸ್ಕೊಳ್ಬೋದು. ಸೊ ಇದು ಅರ್ಥ. ಮೀನಿಂಗ್ ಅಂತ ಕೇಳಿದಾಗ ಇಷ್ಟು ಬರ್ತದೆ ಸಾಕು, ಇಷ್ಟು ಸಾಕು ಮಕ್ಕಳೇ ಮೀನಿಂಗ್ ತಿಳ್ಕೊಳ್ಳೋದಕ್ಕೆ. ಇವಾಗ ಅದು ಮಾಡ್ಕೊಂಡಾಗ ಏನಾಗುತ್ತೆ, ಅಕೌಂಟಿಂಗಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನೋಡೋಣ. ಸೊ ವೆನ್ ಎ ನ್ಯೂ ಪಾರ್ಟ್ನರ್ ಇಸ್ ಅಡ್ಮಿಟೆಡ್, ದ ಪಾರ್ಟ್ನರ್ಶಿಪ್ ಫರ್ಮ್ ಇಸ್ ರೀಕಾನ್ಸ್ಟಿಟ್ಯೂಟೆಡ್ ಆ್ಯಂಡ್ ಎ ನ್ಯೂ ಅಗ್ರಿಮೆಂಟ್ ಇಸ್ ಪ್ರಿಪೇರ್ಡ್ ಟು ಕ್ಯಾರಿ ಆನ್ ದ ಬಿಸ್ನೆಸ್ ಆಫ್ ದಿ ಫರ್ಮ್. ಅದು ಹೊಸ ಪಾರ್ಟ್ನರು ಬಂದಾಗ ನಾವು ನಮ್ಮ ಅಗ್ರಿಮೆಂಟ್ನ ಹೊಸದಾಗಿ ಬರೀಬೇಕಾಗುತ್ತೆ. ಸೊ ಆ ಹೊಸದಾಗಿ ಮಾಡೋಕ್ಕೆ ಹೋದಾಗ ನಾವು ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದಾವೆ ನೋಡ್ರಿ. ಸೊ ಎ ನ್ಯೂಲಿ ಅಡ್ಮಿಟೆಡ್ ಪಾರ್ಟ್ನರ್ ಅಕ್ವೈರ್ಸ್ 2 ಮೈನ್ ರೈಟ್ಸ್ ಇನ್ ದ ಫರ್ಮ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಒಬ್ಬ ಪಾಲುದಾರ ಹೊಸ ನಮ್ಮ ಪಾರ್ಟ್ನರ್ಶಿಪ್ ಫರ್ಮ್ಗೆ ಬಂದಾಗ ಅವನಿಗೆ 2 ಹಕ್ಕುಗಳು ಬರ್ತವೆ. ಒಂದು, ರೈಟ್ ಟು ಶೇರ್ ದ ಅಸೆಟ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಯಾವಾಗ ಅವನು ಪಾಲುದಾರ ಆಗ್ತಾನೋ ನಮ್ಮಲ್ಲಿ ಆಲ್ರೆಡಿ ನಮ್ಮ ಫರ್ಮಲ್ಲಿ ಏನೆಲ್ಲ ಅಸೆಟ್ಸ್ ಇರುತ್ತೋ ಅದ್ರ ಮೇಲೆ ಅವನಿಗೆ ಹಕ್ಕು ಬರುತ್ತೆ. ರೈಟ್ಸ್ ಟು ಶೇರ್ ದ ಅಸೆಟ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಅಂತ. ಎರಡನೇ ರೈಟ್ಸ್ ಏನು ಬರುತ್ತೆ, ರೈಟ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಅವನಿಗೆ ನಾವು ಪಾಲುದಾರಿಕೆಗೆ ಸೇರಿಸ್ಕೊಳ್ತಾ ಇದ್ದೀವಿ ಅಂದರೆ ಅವ್ನಿಗೆ ಲಾಭಾಂಶದಲ್ಲೂ ಕೊಡಬೇಕಲ್ಲ. ಸೊ ಅದೇ ರೈಟ್ಸು, ರೈಟ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಈ 2 ಹಕ್ಕುಗಳು ಅವನಿಗೆ ಬರ್ತದೆ ಮಕ್ಕಳೇ.
ಸೊ ಈ ಎರಡು ಹಕ್ಕುಗಳು ಬರೋದ್ರಿಂದಲೇ ನಾವು ಪ್ರಾಬ್ಲಮ್ಸ್ನ ಮಾಡೋದು, ಅಕೌಂಟಿಂಗ್ ಚೇಂಜ್ ಆಗೋದು. ಸೊ ಇಲ್ಲೇ ನಾವು ಕ್ಯಾಲ್ಕುಲೇಷನ್ ಆಫ್ ಯಾವಾಗ ಅವನಿಗೆ ಶೇರ್ ಆಫ್ ಪ್ರಾಫಿಟ್ಸ್ ಅಂತ ಬರುತ್ತೋ ನಾವು ಕ್ಯಾಲ್ಕುಲೇಷನ್ ಆಫ್ ನ್ಯೂ ಶೇರಿಂಗ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬದಲಾವಣೆ ಮಾಡಲೇಬೇಕಾಗುತ್ತಲ್ಲ. ಸೊ ಅದನ್ನೇ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳೋದು. ಸೊ ರೈಟ್ಸು ಶೇರ್ ದ ಅಸೆಟ್ಸ್ ಅಂತ ಹೇಳಿದಾಗ ನಾವು ಪ್ರಾಬ್ಲಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಮಾಡ್ತೇವೆ. ಆ ರೈಟ್ಸ್ ಬಂದಾಗ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಮುಂದೆ ನೋಡೋಣ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೇನೆ. ಸೊ ಇದು ನಮ್ಮ ಮುಂದಕ್ಕೆ ಹೋಗೋಣ. ಇಲ್ಲಿ ಒಟ್ಟಾರೆಯಾಗಿ ನಾವು ಒಬ್ಬ ಪಾರ್ಟ್ನರ್ಶಿಪ್ ಅಡ್ಮಿಷನ್ ಒಬ್ಬ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಂಡಾಗ ಏನೆಲ್ಲ ಬದಲಾವಣೆ ಆಗುತ್ತೆ ನಮ್ಮ ಅಕೌಂಟ್ಸಲ್ಲಿ, ಅಕೌಂಟಿಂಗ್ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ರಿಕ್ವೈರ್ ಅಟೆನ್ಷನ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಅಂತ ಹೇಳ್ತೇವೆ. ಆಯ್ತಲ್ಲ, ಏನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಒಬ್ಬ ಎರಡು ಹಕ್ಕು ಬರುತ್ತೆ ಅಂತ ಹೇಳಿದೆ ನಾನು, ಒಂದು ಅಸೆಟ್ಸ್ ಮೇಲೆ, ಇನ್ನೊಂದು ಪ್ರಾಫಿಟ್ ಶೇರ್ ಮಾಡ್ಕೊಳ್ಬೇಕಾಗುತ್ತೆ ಅಂತ. ಸೊ ಅದ್ರ ಜೊತೆಗೆ ಇಷ್ಟೂ ಸಹ ಅಕೌಂಟಿಂಗ್ ಸಂಬಂಧಪಟ್ಟಂಗೆ ನಾವಿಲ್ಲಿ ಗಮನ ಹರಿಸ್ಬೇಕಾಗುತ್ತೆ. ಮೊದಲನೇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಡುಹಿಡಿಬೇಕು. ಎರಡನೇದು ಸ್ಯಾಕ್ರಿಫೈಸ್ ರೇಷಿಯೋ ಕಂಡುಹಿಡಿಬೇಕು ನಾವು. ಮೂರನೇದು ವ್ಯಾಲ್ಯೂಯೇಷನ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಆಫ್ ಗುಡ್ ವಿಲ್. ಇದನ್ನೆಲ್ಲ ಮುಂದೆ ನಾವು ಎಕ್ಸ್ಪ್ಲೇನ್ ಮಾಡ್ತಾನೆ, ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ. ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ರಿಅಸೆಸ್ಮೆಂಟ್ ಆಫ್ ಲಯಬಿಲಿಟೀಸ್ ಮಾಡಬೇಕು. ಡಿಸ್ಟ್ರಿಬ್ಯೂಷನ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಆರ್ ಲಾಸಸ್ ಮಾಡಬೇಕು. ಡಿಸ್ಟ್ರಿಬ್ಯೂಷನ್ ಆಫ್ ರಿಸರ್ವ್ಸ್, ಆಮೇಲೆ ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಇಷ್ಟು ಸಹ ನಾವು ಮಾಡಬೇಕು. ಸೊ ಇದನ್ನು ಪ್ರತಿಯೊಂದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಮುಂದಿನ ಕ್ಲಾಸಸ್ಸಲ್ಲಿ ನಿಮಗೆ. ಇವಾಗ ಈ ವಿಡಿಯೋದಲ್ಲಿ ನಿಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮತ್ತು ಸ್ಯಾಕ್ರಿಫೈಸ್ ರೇಷಿಯೋ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾನೆ. ನೆಕ್ಸ್ಟ್ ವೀಡಿಯೋನಲ್ಲಿ ರಿವ್ಯಾಲ್ಯೂಯೇಷನ್ ಆಫ್ ಅಡ್ಜಸ್ಟ್ಮೆಂಟ್ ಆಫ್ ಗುಡ್ ವಿಲು, ರಿವ್ಯಾಲ್ಯೂಯೇಷನ್ ಆಫ್ ಅಸೆಸ್ಮೆಂಟ್ ಆಫ್ ಲಯಬಿಲಿಟಿ ಮಾಡ್ತಾನೆ. ಸೊ ಇಷ್ಟು ಪಾಯಿಂಟ್ಸ್ನ ತುಂಬ ಸುಲಭ ಮಕ್ಕಳೇ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಬಿಟ್ರೆ ನಾವು ಈ 6 ಪಾಯಿಂಟ್ನ ಎಂಥ ಪ್ರಾಬ್ಲಮ್ ಕೊಡಲಿ, 12 ಮಾರ್ಕ್ಸ್ ಪ್ರಾಬ್ಲಮ್, ಅಡ್ಮಿಷನಲ್ಲೂ ಕೊಡಲಿ, ರಿಟೈರ್ಮೆಂಟ್ಲಲ್ಲೂ ಕೊಡಲಿ, ಸುಲಭವಾಗಿ ನಾವು 12ಕ್ಕೆ 12 ಮಾರ್ಕ್ಸ್ ತಗೊಳ್ಬೋದು. ಅಕಸ್ಮಾತ್ ಒಂದು ತಪ್ಪಾದರೂ 10 ಮಾರ್ಕು ನಿಮಗೆ ಗ್ಯಾರಂಟಿ ಇರ್ತದೆ. ಅದರಿಂದ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಬಟ್ ಪ್ರಾಬ್ಲಮ್ ಈ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಸ್ಯಾಕ್ರಿಫೈಸ್ ಶೇರಿಂಗ್ ರೇಷಿಯೋ 6 ಮಾರ್ಕ್ಗೆ. ವ್ಯಾಲ್ಯೂಯೇಷನ್ ಆಫ್ ಅಡ್ಜಸ್ಟ್ಮೆಂಟ್ ಆಫ್ ಗುಡ್ ವಿಲು, ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಲಯಬಿಲಿಟಿ ಇವೆಲ್ಲನೂ ಕೂಡ ತಿಳ್ಕೊಂಡಾಗ ನಮಗೆ 12 ಮಾರ್ಕ್ಸ್. ಇದು 6+6 ಇದು 12 ಮಾರ್ಕ್ಸ್ ಪ್ರಾಬ್ಲಮ್ಸ್. ಅರ್ಥ ಆಯ್ತಲ್ಲ? ಸೊ ಸ್ವಲ್ಪ ನಿಧಾನಕ್ಕೆ ನೋಡ್ತಾ ಹೋಗಿ, ಅರ್ಥ ಆಗುತ್ತೆ. ಏನಾದ್ರು ಡೌಟ್ ಇದ್ದರೆ ಕೇಳಿ. ಸೊ ಮೊದಲನೇದಾಗಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇದನ್ನು ಶಾರ್ಟ್ ಫಾರ್ಮ್ ಆಗಿ ನಾವು NPSR ಅಂತ ಹೇಳ್ತೇವೆ. ಸೊ ಅವನೇ ನ್ಯೂ ಪಾರ್ಟ್ನರ್ ಇಸ್ ಅಡ್ಮಿಟೆಡ್, ಹಿ ಅಕ್ವೈರ್ಸ್ ಇಸ್ ಶೇರ್ ಇನ್ ಪ್ರಾಫಿಟ್ಸ್ ಫ್ರಮ್ ದಿ ಓಲ್ಡ್ ಪಾರ್ಟ್ನರ್ಸ್. ಯಾವಾಗ ನಾವು ನ್ಯೂ ಪಾರ್ಟ್ನರ್ ಅಡ್ಮಿಟ್ ಮಾಡ್ಕೊಳ್ತಾವೋ ಅವನಿಗೆ ನಾವು ಪ್ರಾಫಿಟ್ಸಲ್ಲಿ ಶೇರ್ ಕೊಡಬೇಕು. ಸೊ there is a need to ascertain the new profit sharing ratio among all the partners. ಯಾವಾಗ ನಾವು ಅಡ್ಮಿಟ್ ಮಾಡ್ಕೊಳ್ತೀವೋ ನ್ಯೂ ಪಾರ್ಟ್ನರ್ನ, ಹೊಸದಾಗಿ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಡಿಪೆಂಡ್ಸ್ ಅಪಾನ್ ಹೌ ಡಸ್ ದ ನ್ಯೂ ಪಾರ್ಟ್ನರ್ ಅಕ್ವೈರ್ಸ್ ಇಸ್ ಶೇರ್ ಫ್ರಮ್ ದ ಓಲ್ಡ್ ಪಾರ್ಟ್ನರ್ಸ್. ಸೊ ಈ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಯಾವ ರೀತಿ ಅವನು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಂದರೆ ಓಲ್ಡ್ ಪಾರ್ಟ್ನರ್ಸಿಂದ ಅವನ ಶೇರ್ಸ್ನ ತಗೊಳ್ತಾನೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಸೊ ಇದರಲ್ಲಿ ಸುಮಾರು ಒಂದು 6-7 ಕೇಸ್ ಬರುತ್ತೆ, ಅಂದರೆ ಡಿಫ್ರೆಂಟ್ ಸಿಚುಯೇಷನ್ ಬರುತ್ತೆ. ಯಾವ ರೀತಿ ನಾವು ಓಲ್ಡ್ ಪಾರ್ಟ್ನರ್ಸಿಂದ ಶೇರ್ನ ತಗೊಳ್ತೀವಿ ಅನ್ನೋದು ನಿರ್ಧಾರ ಆಗುತ್ತೆ. ಆದರೆ ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ನಾವು 1-2 ಸಿಚುಯೇಷನ್ ಮಾತ್ರ ಡಿಸ್ಕಸ್ ಮಾಡ್ತೇವೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ನೀವು ಟೆಕ್ಸ್ಟ್ ಬುಕ್ ನೋಡಿದ್ರೆ 7-8 ಕೇಸ್ ಸಿಗುತ್ತೆ. ನಿಮ್ಗೆ ಅರ್ಥ ಆದರೆ ಎಲ್ಲ ಕಲ್ತ್ಕೊಳ್ರಿ, ಒಳ್ಳೆಯದದು. ಇಟ್ ಈಸ್ ವೆರಿ ಗುಡ್. ನಮ್ಮ ನಾಲೆಡ್ಜ್ ಜಾಸ್ತಿ ಆಗುತ್ತೆ, ನಮ್ಮ ಅನಾಲಿಟಿಕಲ್ ಮೈಂಡು ಕೂಡ ಕೆಲಸ ಜಾಸ್ತಿ ಮಾಡುತ್ತೆ. ಅರ್ಥ ಆಯ್ತಲ್ಲ? ಸೊ ಬಟ್ ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ನಾನು 2 ಸಿಚುಯೇಷನ್ನ ಮಾತ್ರ ಡಿಸ್ಕಸ್ ಮಾಡಿದ್ದೇನೆ ಮಕ್ಕಳೇ. ಸೊ ಇಲ್ಲಿ 2 ಸಿಚುಯೇಷನ್ ಯಾವುದು ಅಂದರೆ ಕ್ಯಾಲ್ಕುಲೇಷನ್ ಆಫ್ NPSR ಆಫ್ ಆಲ್ ಪಾರ್ಟ್ನರ್ಸ್ ವೆನ್ ಶೇರ್ ಆಫ್ ಅಕ್ವಿಷನ್ ಇಸ್ ಗಿವನ್ ಆರ್ ನಾಟ್ ಗಿವನ್. ಅಂದರೆ ಆ ಶೇರ್ ಆಫ್ ಅಕ್ವಿಷನ್ನು ಕೊಟ್ಟಾಗ ಏನು ಮಾಡಬೇಕು, ಕೊಡದೇ ಇರೋವಾಗ ಏನು ಮಾಡಬೇಕು ಅಂತ 2 ಸಿಚುಯೇಷನ್ನು ಪರೀಕ್ಷಾ ದೃಷ್ಟಿಯಿಂದ ಈ 2 ಸಿಚುಯೇಷನ್ನು ಕಲ್ತ್ಕೊಂಡ್ರೆ ನೀವು ಸಾಕು. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗುತ್ತೆ. ಆದರೆ ಇಲ್ಲಿ ಒಂದು ಸ್ವಲ್ಪ ನಿಮಗೆ ಹೈಸ್ಕೂಲು ಮ್ಯಾಥಮೆಟಿಕ್ಸ್ ಜ್ಞಾಪಕ ಇಟ್ಕೊಳ್ಬೇಕು. LCM ಅಂತ ಹೇಳ್ತೀವಲ್ಲ, LCM ಕಲ್ತು ಒಂದು ಸ್ವಲ್ಪ ನಾಲೆಡ್ಜ್ ಇದ್ದರೆ ಈ ಪ್ರಾಬ್ಲಮ್ನ ಸುಲಭವಾಗಿ ಮಾಡ್ತವೆ. ಸೊ ವೆನ್ ಶೇರ್ ಆಫ್ ಅಕ್ವಿಷನ್ ಇಸ್ ನಾಟ್ ಗಿವನ್ ಅಂತ ಹೇಳಿದಾಗ ನ್ಯೂ ಶೇರ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಇದಕ್ಕೊಂದು ಸಣ್ಣ ಫಾರ್ಮುಲಾ ಇದೆ ನೋಡಿರಿ. ಇದು ಈ ಫಾರ್ಮುಲಾ ಬರ್ಕೊಳ್ಳಿ, ರಿಮೈನಿಂಗ್ ಶೇರ್ ಇಂಟು ಗಿವನ್ ರೇಷಿಯೋ ಅಂತ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದು ಪ್ರಾಬ್ಲಮ್ಮು ಹೇಳ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಎಕ್ಸಾಂಪಲ್ ನೋಡ್ಕೊಳ್ಳಿ. ಕುಮಾರ್ ಆ್ಯಂಡ್ ಆನಂದ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2.
They admitted Gopal as a new partner for 1/5 share in the future profits of the firm. Calculate NPSR of Kumar, Anand and Gopal. ಸೊ ಕುಮಾರ್ ಮತ್ತು ಆನಂದು ಓಲ್ಡ್ ಪಾರ್ಟ್ನರ್ಸ್, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್, 3:2 ರೇಷಿಯೋನಲ್ಲಿ ಹಂಚ್ಕೊಳ್ತಾ ಇರ್ತಾರೆ ಪ್ರಾಫಿಟ್ನ. ಸೊ ಗೋಪಾಲ್ನ ಅಡ್ಮಿಟ್ ಮಾಡ್ಕೊಳ್ತಾರೆ 1/5 ಶೇರ್. ನನಗೆ ಅಂದರೆ ಇವರು ಮೂರು ಭಾಗ 2 ಭಾಗ 5 ಭಾಗ ಮಾಡಿಬಿಟ್ಟು 3 ಭಾಗ 2 ಭಾಗ ಹಂಚ್ಕೊಳ್ತಾ ಇದ್ರು. ಇವಾಗ 1/5 ಶೇರ್ ಅಂದರೆ 5ರಲ್ಲಿ 1 ಭಾಗ ಗೋಪಾಲ್ ಕೊಡಬೇಕು ನಾವು. ಇನ್ನು ಉಳಿದಿರೋದನ್ನ ಕುಮಾರ್ ಮತ್ತು ಆನಂದು ಹಂಚ್ಕೊಳ್ಬೇಕು. ಸೊ ಅವಾಗ ಹೆಂಗೆ, ಯಾವ ರೀತಿ ಹಂಚ್ಕೊಳ್ಳೋದು, ಅದನ್ನು ರಿಮೈನಿಂಗ್ ಶೇರ್ ಅಂತ ಹೇಳಿದ್ದು, ಉಳ್ಕೊಂಡಿರೋದು ಅಂದರೆ. ಸೊ ಅದನ್ನು ಪ್ರಾಬ್ಲಮ್ನ ನೋಡೋಣ. ಇಲ್ಲಿ ಸೊಲ್ಯೂಷನ್ ಮಾಡಿದೆ ನೋಡ್ರಿ, ನಿಧಾನಕ್ಕೆ ನೋಡ್ತಾ ಬನ್ನಿ. ಫಸ್ಟು ಈ ಪ್ರಾಬ್ಲಮ್ಮು ಕೊಟ್ಟ ತಕ್ಷಣ ನಾವೇನು ಮಾಡಬೇಕು ಅಂದರೆ ಅಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೋ ಅಂತ ಬರ್ಕೊಳ್ಬೇಕು. ನಮ್ಗೆ ಏನು ಇನ್ಫಾರ್ಮೇಷನ್ ಇದೆ ಇಲ್ಲಿ, ನ್ಯೂ ಪಾರ್ಟ್ನರ್ಸ್ ಗೋಪಾಲ್ ಶೇರ್ ಕೊಟ್ಟಿದ್ದಾರೆ ಅಷ್ಟೇ. ಎಷ್ಟು ಕೊಟ್ಟಿದ್ದಾರೆ, 1/5 ಅಲ್ವಾ, ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಗೋಪಾಲ್ ಆಸ್ ಎ ನ್ಯೂ ಪಾರ್ಟ್ನರ್ ಫಾರ್ 1/5 ಶೇರ್ ಅಂತಲ್ವಾ, ಅದನ್ನು ನಾವು ಬರ್ಕೊಳ್ಬೇಕು ಫಸ್ಟು. ಸೊ ನ್ಯೂ ಪಾರ್ಟ್ನರ್ ಗೋಪಾಲ್ ಶೇರ್ 1/5 ಬರ್ಕೊಂಡ್ವಿ. ಸೊ ಗೋಪಾಲ್ಗೆ 1/5 ಕೊಟ್ಟ ಮೇಲೆ ಉಳ್ಕೊಂಡಿರೋ ಶೇರ್ ಎಷ್ಟು, ರಿಮೈನಿಂಗ್ ಶೇರ್ ಅಂತ ಕೊಟ್ಟಿದ್ದೇವೆ ನೋಡ್ರಿ. ಇಲ್ಲಿ ರಿಮೈನಿಂಗ್ ಶೇರ್ ಅಂದರೆ ಹೋಲ್ ಪ್ರಾಫಿಟ್ 1 ಅಂತ ಅಸಂಪ್ಷನ್ ಮಾಡ್ಕೊತೀವಿ ನಾವು. 1 ಮೈನಸ್ 1/5 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ರಿಮೈನಿಂಗ್ ಶೇರು 4/5. ಅಂದರೆ 5 ಭಾಗದಲ್ಲಿ 1 ಭಾಗ ಗೋಪಾಲ್ಗೆ ಹೋಗುತ್ತೆ. ಇನ್ನು ಉಳ್ಕೊಂಡಿರೋದೆಷ್ಟು, 4 ಭಾಗ ಅಂತ. 5ರಲ್ಲಿ 4 ಭಾಗ ಉಳ್ಕೊಂಡಿದೆ ಅಂತ. ಇದನ್ನ ಹೆಂಗೆ ಕಂಡುಹಿಡಿತೇವೆ ಅಂದರೆ, ನಾನು ಹೇಳಿದ್ನಲ್ಲ ಮೊದಲೇ, LCM ನೀವು ಹೈಸ್ಕೂಲಲ್ಲಿ ಕಲ್ತಿರ್ತೀರ ಮ್ಯಾಥಮೆಟಿಕ್ಸ್, ಒಂದು ಸ್ವಲ್ಪ ಸಿಂಪಲಾಗಿ ಕಲ್ತ್ಕೊಳ್ರಿ. ಸೊ 1 ಅಂದರೆ ಇಲ್ಲಿ 1/1 ಅಂತ ಹಾಕೊಂಡಿದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ, ಮೈನಸ್ 1/5. ಸೊ ಇದನ್ನು ಹಾಕೊಳ್ರಿ. LCM ಎಷ್ಟು, 5 1ಕ್ಕೆ 5 ಅಲ್ವಾ. ಇದನ್ನು ಮಾಡಿರಿ, ಮೈನಸ್ ಮಾಡಿ. 1 5ಲಿ 5, 5 1ಲಿ 5, ತಿರ್ಗಾ 5 1ಲಿ 5, 1 1ಲಿ 1. ಅರ್ಥ ಆಗುತ್ತಾ. ಸೊ ಫಸ್ಟು ಈ LCM, ಈ 5 ಏನು ಮಾಡ್ಕೊಂಡಿರೋದನ್ನು LCM, 1 ಮತ್ತು 5ಕ್ಕೆ LCM. ಆಮೇಲೆ ಈ ನ್ಯೂಮರೇಟರ್ ಇದೆಯಲ್ಲ, ಇದನ್ನು ಕಂಪೇರ್ ಮಾಡ್ಕೊಂಡು, ಇದಕ್ಕೆ ಕಂಪೇರ್ ಮಾಡ್ಕೊಂಡು ಇಲ್ಲಿ ಬರೀತವೆ. 1 5ಲಿ 5, 5 1ಲಿ 5, 5 ಹಾಕೊಂಡ್ವಾ. 5 1ಲಿ 1, 5 1ಲ 5, 1 1ಲಿ 1. ಯಾವುದರಿಂದ ಡಿವಿಷನ್ ಆಗುತ್ತೋ ಅದರಿಂದ ಮೇಲ್ಗಡೆದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಇಷ್ಟು ಸಿಗುತ್ತೆ. 5 ಮೈನಸ್ 1 ಇಸ್ ಈಕ್ವಲ್ ಟು 4/5. ಇದು ರಿಮೈನಿಂಗ್ ಶೇರ್. ಒಂದು ಸ್ವಲ್ಪ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ನ ಜ್ಞಾಪಕ ಮಾಡ್ಕೊಳ್ಳಿ. ಇದು ಅರ್ಥ ತುಂಬ ಸುಲಭ ಮಾಡೋದು, ಆಯ್ತಲ್ಲ. ಸೊ ಇನ್ನೂ ಸುಲಭವಾಗಿ ನಿಮಗೆ ಬ್ಲೈಂಡ್ ಮೆಥಡಲ್ಲಿ ಕೊಡಬೇಕು ಅಂದರೆ 1 ಮೈನಸ್ 1/5 ಅಂತ ಹೇಳಿದಾಗ, ಸೊ 4/5. ಸೊ 5ರಲ್ಲಿ 1 ಶೇರ್ ಹೋದರೆ ಇನ್ನೆಷ್ಟು ಭಾಗ ಉಳ್ಕೊಳ್ಳುತ್ತೆ, 4 ಭಾಗ, 4/5 ಅಂತ ಹಾಕೊಳ್ಳೋದು. ಇಷ್ಟು ಸುಲಭವಾಗಿ ಕೂಡ ಬಟ್ ಮುಂದೆ ಮಾಡ್ಕೊಳ್ಳುವಾಗ ಈ ಮೆಥಡು ಅಪ್ಲೈ ಆಗೋದಿಲ್ಲ. ಅದಕ್ಕೋಸ್ಕರ ಈ ಮೆಥಡೇ ಕಲಿಬೇಕು ನಾವು. 4/5 ಹೆಂಗೆ ಬಂತು ಅಂತ ಇದೇ ಮೆಥಡಲ್ಲಿ ನಾವು ಕಲಿತ್ರೆ ನಮಗೆ ಸುಲಭ. ಸೊ ಈ 4/5 ಹೆಂಗೆ ಹಂಚ್ಕೊಳ್ತಾರೆ ಅಂತ ನೋಡ್ಬೇಕು ನಾವು. ಸೊ ಪ್ರಾಬ್ಲಮಲ್ಲಿ ಅದ್ರ ಬಗ್ಗೆ ಏನೂ ಹೇಳಿಲ್ಲ ಅಲ್ವಾ. 1/5 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್ ಆಫ್ ಫರ್ಮ್, ಕ್ಯಾಲ್ಕುಲೇಟ್ NPSR ಅಂತ ಹೇಳಿದ. ಸೊ ಯಾವಾಗ ಪ್ರಾಬ್ಲಮಲ್ಲಿ ಈ NPS, ಇದು ಉಳ್ಕೊಂಡಿರೋ ಶೇರ್ನ ಯಾವ ರೀತಿ ಹಂಚ್ಕೊಳ್ತಾರೆ ಅಂತ ಹೇಳಿಲ್ವೋ, OPSR, ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು, 3:2. ಇದರಲ್ಲೇ ಈ ಕುಮಾರ್ ಮತ್ತು ಆನಂದು ಹಂಚ್ಕೊಳ್ತಾರೆ ಮಕ್ಕಳೇ. ಸೊ ಅದನ್ನೇ ಇಲ್ಲಿ ನಾವು ಮಾಡಿದ್ದೇವೆ ನೋಡ್ರಿ. Therefore, the remaining share is shared by Kumar and Anand in their OPSR 3:2. ಯಾವುದಿದು ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ತೋರಿಸಿದಲ್ಲ, ಯಾವಾಗ ಅಂದರೆ ವೆನ್ ನೋ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್. ಪ್ರಾಬ್ಲಮಲ್ಲಿ ಏನೂ ಹೇಳಲಿಲ್ಲ ಅಂದರೆ 3:2ನಲ್ಲಿ ಹಂಚ್ಕೊಳ್ತಾರೆ. ಸೊ ಅದನ್ನು ಇಲ್ಲಿ ಅದೇ ಫಾರ್ಮುಲಾ ಹಾಕಿದ್ದು ನಾನು ನಿಮಗೆ. ಸೊ ನ್ಯೂ ಶೇರ್ ಏನೋ, ರಿಮೈನಿಂಗ್ ಶೇರ್ ಇಂಟು ಗಿವನ್ ಶೇರ್. ಗಿವನ್ ಶೇರ್ ಎಷ್ಟು, ಅಲ್ಲಿ ಏನು ಕೊಡದೇ ಇರೋವಾಗ 3:2 ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ತಗೊಂಡಿದ್ದಾವೆ. ಸೊ ಕುಮಾರ್ ಎಷ್ಟು, 3:2 ಅಂದರೆ 3/5. ಆ ಒಂದು ಕುಮಾರ್ದು 3, ಆನಂದದು 2. ಸೊ 3/5. ರಿಮೈನಿಂಗ್ ಶೇರ್ ಎಷ್ಟು, 4/5 ಇಂಟು 3/5. ಸೊ ಎಷ್ಟು ಬರುತ್ತೆ, 4 3 12, 5 5 25. ಮಲ್ಟಿಪ್ಲೈ ಮಾಡೋದು ಸುಲಭ ನೀವು ಕಂಡುಹಿಡಿಯೋದು. ಸೊ 12/25. ಸೊ ನೆಕ್ಸ್ಟು ಆನಂದ್ ಶೇರ್ ಎಷ್ಟು, ರಿಮೈನಿಂಗ್ ಶೇರ್ ಇಂಟು 2/5. ರಿಮೈನಿಂಗ್ ಶೇರ್ ಎಷ್ಟು, 4/5 ಇಂಟು 2/5. ಆನಂದದು 2, 2/5. ಸೊ ರಿಮೈನಿಂಗ್ ಶೇರ್ ಎಷ್ಟು, 4/5 ಇಂಟು ಆನಂದ್ ಶೇರ್ ಎಷ್ಟು, 2/5 ಇಸ್ ಈಕ್ವಲ್ ಟು 8/25. ನೋಡಿದ್ರಾ, ವೆರಿ ಈಸಿ. ಒಂದು ಸ್ವಲ್ಪ ನೀವು ಗಮನ ಹರಿಸಿ ಅರ್ಥ ಮಾಡ್ಕೊಳ್ಬೇಕಷ್ಟೆ. ಸೊ ಇವಾಗ ಬರೆಯೋಣ ನೋಡ್ರಿ. therefore NPSR ಆಫ್ ಕುಮಾರ್, ಆನಂದ್ ಆ್ಯಂಡ್ ಗೋಪಾಲ್ ಎಷ್ಟು ನಾವು ಕಂಡುಹಿಡಿದಾವೆ ಇಲ್ಲಿ. ಸೊ ಕುಮಾರ್ ಎಷ್ಟು, 12/25 ಬರ್ಕೊಂಡ್ವಿ. ಆನಂದ್ ಎಷ್ಟು, 8/25 ಬರ್ಕೊಂಡ್ವಿ.
ಗೋಪಾಲ್ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾವೆ ಅಲ್ವಾ, ಪ್ರಾಬ್ಲಮಲ್ಲೇ 1/5 ಕೊಟ್ಟಿದ್ದಾವೆ, ಅದನ್ನು ಇಲ್ಲಿ ಬರ್ಕೊಂಡ್ವಿ 1/5 ಗೊತ್ತಾಯ್ತಲ್ಲ. ಸೊ 12/25, 8/25, 1/5. ಸೊ ಇದನ್ನು ನಾವು ಈ ಥರ 12:8:5 ಅಂತ ಬರೆಯೋಕ್ಕಾಗಲ್ಲ. ಯಾಕೆಂದರೆ ಈ ಡಿನಾಮಿನೇಟರ್ ಇದೆಯಲ್ಲ ಈ ಕೆಳಗಡೆ, ಇದನ್ನು ಡಿನಾಮಿನೇಟರ್ ಅಂತ ಕರಿತೀವಲ್ವಾ, ಇದು ಮೂರು ಸಹ ಒಂದೇ ಅಂಕಿ ತೋರಿಸ್ಬೇಕು. ಅಂದರೆ ಈ ಮೇಲ್ಗಡೆ ಏನು ನ್ಯೂಮರೇಟರ್ ಫಿಗರ್ಸ್ ಬರುತ್ತಲ್ಲ, ಇದನ್ನು ಟೋಟಲ್ ಮಾಡಿದಾಗ ಈ ನ್ಯೂಮರೇಟರಲ್ಲಿ ಡಿನಾಮಿನೇಟರ್ ಒಂದಕ್ಕೆ ಈಕ್ವಲ್ ಆಗಬೇಕು. ಆವಾಗ ನಾವು 12:8:5 ಅಂತ ಮಾಡಬೇಕು. ಇವಾಗ ಟೋಟಲ್ ಮಾಡಿರಿ, 12, 8, 20, 21 ಬಂದುಬಿಡುತ್ತೆ. ಇಲ್ಲಿ 25 ಇದೆ. ಸೊ ನಾವು ಆ ಥರ ಭಾಗ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಅದರಿಂದ ಈ 1/5 ಕೂಡ ಈ 25ಗೆ ಈಕ್ವಲ್ ಮಾಡ್ಕೊಳ್ತೀವಿ. ಅದನ್ನ ಇಲ್ಲಿ ಬ್ರ್ಯಾಕೆಟ್ ತೋರಿಸಿದ್ದು ನೋಡಿರಿ. ಈ 1/5 ಈ ಕಡೆ ಬರ್ಕೊಂಡೆ, ಇಂಟು 5/5 ಮಲ್ಟಿಪ್ಲೈ ಮಾಡಿದೆ 5/25. 5/25 ಅಂದರೂ ಒಂದೇ, 1/5 ಅಂದರೂ ಒಂದೇ, ಇಷ್ಟೇ ಇದು ಅರ್ಥ. 1/5ರಲ್ಲಿ 1 ಭಾಗ ಅಂದರೂ ಒಂದೇ, 25ರಲ್ಲಿ 5 ಭಾಗ ಅಂದರೂ ಒಂದೇ ಅಲ್ವಾ. ಸೊ ಅದನ್ನು ಇದನ್ನು ಇದೆ ಫ್ಯಾಕ್ಟರ್ಸ್ ಅಂತ ಕರಿತೀವಲ್ಲ, ನೀವು ಹೈಸ್ಕೂಲ್ ಓದಿರ್ತೀರ ನೀವು. ಇದರ ಒಂದು ಬ್ಯೂಟಿನೇ ಇಷ್ಟೇ. ಈ 1/5 ಅಂದರೂ ಒಂದೇ, 5/25 ಅಂದರೆ ಅದನ್ನೇ ಇಲ್ಲಿ ಬರ್ಕೊಂಡೆ ನೋಡಿರಿ. ಸೊ ಇಲ್ಲಿ 12/25 ಅದೇ ರೀತಿ ಹಾಕೊಂಡೆ, 8/25 ಅದೇ ರೀತಿ ಹಾಕೊಂಡೆ, ಈ 1/5 ಬದಲು 5/25 ಹಾಕೊಂಡೆ. ಇವಾಗ ಆಗುತ್ತೆ ನೋಡಿರಿ, 12 + 8 + 5 25 ಆಯಿತು ಅಲ್ವಾ. 12:8:5 ಅಂದರೆ 25 ಭಾಗ ಮಾಡ್ತೀವಿ. 25 ಭಾಗದಲ್ಲಿ 12 ಭಾಗ ಕುಮಾರ್ಗೆ, 8 ಭಾಗ ಆನಂದ್ಗೆ, 5 ಭಾಗ ಗೋಪಾಲ್ಗೆ. ಸೊ ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಕುಮಾರ್ ಆ್ಯಂಡ್ ಆನಂದ್ ಆ್ಯಂಡ್ ಗೋಪಾಲ್. ಅರ್ಥ ಆಯ್ತಲ್ಲ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೂ ಇದೆ. ಸೊ ಈ ಆಡ್ ನಂಬರ್ ಬಂದಾಗ ಇಲ್ಲಿ 1/5 ಆ ಥರ ಬೇರೆ ಫಿಗರ್ ಬಂದಾಗ ಅದನ್ನು ಈಕ್ವಲ್ ಮಾಡ್ಕೊಳ್ಬೇಕಷ್ಟೇ. ಈ ಇಲ್ಲಿ ಡಿನಾಮಿನೇಟರ್ ಏನಿರುತ್ತೋ ಅದನ್ನು ಈಕ್ವಲ್ ಮಾಡ್ಕೊಂಡು ಮಾಡ್ತೇವೆ ಮಕ್ಕಳೇ. ಅರ್ಥ ಆಯ್ತಲ್ಲ. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇನ್ನೊಂದು ಎಕ್ಸಾಂಪಲ್ 2 ಕೊಟ್ಟಿದೆ ನೋಡ್ರಿ. ಎರಡನೇ ಎಕ್ಸಾಂಪಲ್ ಏನು ಮಾಡಿದ್ದಾವೆ ಅಂದರೆ ಇಲ್ಲಿ ಆಶಾ ಆ್ಯಂಡ್ ದೀಪಾ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದಿ ರೇಷಿಯೋ ಆಫ್ 3:2. ದೇ ಅಡ್ಮಿಟ್ಸ್ Rupa as a new partner for 1/5 share in the future profit of the firm. The remaining share is shared by Asha and Deepa equally. Calculate NPSR of Asha, Deepa and Rupa. ನೋಡ್ರಿ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಸೇಮ್ ತಗೊಂಡಿದ್ದಾನೆ, 3:2 1/5 ತಗೊಂಡಿದ್ದಾವೆ. ಆದರೆ ರಿಮೈನಿಂಗ್ ಶೇರ್ ಇಲ್ಲಿ ಯಾವ ರೀತಿ ಶೇರ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾವೆ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿಲ್ಲ ನಾವು ಅಲ್ವಾ, ಅದಕ್ಕೋಸ್ಕರ OPSR ತಗೊಂಡಿದ್ವಿ. ಇಲ್ಲಿ ಹೇಳ್ತಾ ಇದ್ವಿ ದ ರಿಮೈನಿಂಗ್ ಶೇರ್ ಇಸ್ ಶೇರ್ಡ್ ಬೈ ಆಶಾ ಆ್ಯಂಡ್ ದೀಪಾ ಈಕ್ವಲಿ ಅಂತ ಹೇಳಿದ್ವಿ ಅಲ್ವಾ. ಸೊ ಇವಾಗ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಕೊಂಡಿದ್ದಾನೆ ಅಲ್ವಾ, ಅದನ್ನೇ ಗಿವನ್ ಶೇರ್ ಅಂತ ಹೇಳ್ತೀವಿ. ಇಲ್ಲಿ ಹೇಳಿದ್ವಿ ಕ್ಲಿಯರಾಗಿ ಪ್ರಾಬ್ಲಮಲ್ಲಿ ಉಳ್ಕೊಂಡಿರೋ ಶೇರ್ನ ಆಶಾ ಮತ್ತು ದೀಪ ಈಕ್ವಲ್ ಆಗಿ ಹಂಚ್ಕೊಳ್ತಾರೆ. ನೋಡೋಣ ಇವಾಗ ಸೊಲ್ಯೂಷನ್ನು. ಎರಡು ಪ್ರಾಬ್ಲಮ್ಗೂ ವ್ಯತ್ಯಾಸ ಅಷ್ಟೇ. ಸೊ ನಾವು ಇದು ಮಾಡಿರೋದು ಕಲ್ತಿದ್ದಾವೆ ನಾವು ಅಲ್ವಾ. ನ್ಯೂ ಪಾರ್ಟ್ನರ್ ಶೇರ್, ರೂಪಾ ಶೇರ್ 1/5, ರಿಮೈನಿಂಗ್ ಶೇರ್ 4/5 ಕಲ್ತಿದ್ದೀವಿ ನಾವು. ಪ್ರೀವಿಯಸ್ ಇದರಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಾನು ಇದನ್ನು. ಸೊ ರಿಮೈನಿಂಗ್ ಶೇರ್ ಯಾವ ರೀತಿ ಹಂಚ್ಕೊಳ್ತೇವೆ ಇಲ್ಲಿ ಈಕ್ವಲಿ ಅಂದರೆ 1:1 ಅಂತ. ಈಕ್ವಲಿ ಅಂದರೆ 1/1, ಇವನಿಗೆ ಒಂದು ಭಾಗ, ಎರಡರಲ್ಲಿ ಇವನಿಗೆ ಅರ್ಧ ಅವನಿಗೆ ಅರ್ಧ ಅಂತ. 1:1 ಅಂದರೆ ಇವನಿಗೊಂದು ಭಾಗ ಇವನಿಗೊಂದು ಭಾಗ ಅಂದರೆ ಎರಡರಲ್ಲಿ 1/2 1/2 ಅಂತ ಅರ್ಧ ಅರ್ಧ ಆ ರೀತಿ ಬರ್ಕೊಳ್ಳೋಬೋದು. ನೀವು ಈಕ್ವಲಿ ಅನ್ನೋದಕ್ಕೆ ನಿಮಗೆ ಇಲ್ಲಿ ನಾವು ಶೇರ್ ಹಾಕೊಳ್ಬೇಕಲ್ವ ರೇಷಿಯೋ, ಅದಕ್ಕೋಸ್ಕರ ನಾನು ಇಲ್ಲಿ ತೋರಿಸಿರೋದು ನಿಮಗೆ ಈ 1:1 ಅಂತ ತೋರಿಸಿದ್ದೇನೆ ಸುಲಭವಾಗಿ ಅರ್ಥ ಆಗಲಿ ಅಂತ. ಸೊ ಇವಾಗ ನೋಡೋಣ ಫಾರ್ಮುಲಾ ಹಾಕಿ. ಆಶಾಸ್ ನ್ಯೂ ಶೇರ್ ಇಂಟು ರಿಮೈನಿಂಗ್ ಶೇರ್ ಇಂಟು ಗಿವನ್ ಶೇರ್. ಇಲ್ಲಿ ಗಿವನ್ ಶೇರ್ ಕೊಟ್ಟಿದ್ದೇವೆ ನಾವು 1:1. ಪ್ರೀವಿಯಸ್ ಪ್ರಾಬ್ಲಮಲ್ಲಿ OPSR ತಗೊಂಡಿದ್ವಿ. ಇಲ್ಲಿ ಪ್ರಾಬ್ಲಮಲ್ಲೇ ಹೇಳಿರೋದ್ರಿಂದ 1:1 ತಗೊಳ್ತವೆ ಆಯ್ತಲ್ಲ. ಸೊ ರಿಮೈನಿಂಗ್ ಶೇರ್ ಎಷ್ಟು 4/5 ಇಂಟು ಗಿವನ್ ಶೇರ್ ಎಷ್ಟು ಹಾಫ್ 1/2 ಎಷ್ಟಾಯಿತು 4/5 ಇಂಟು 1/2 4/10. ದೀಪದು 4/5 ಇಂಟು 1/2 ಇಬ್ಬರು ಅರ್ಧ ಅರ್ಧ ಹಂಚ್ಕೊಳ್ತಾರೆ. 1:1 ಅಂದರೆ ಇಬ್ಬರು ಅರ್ಧ. ಸೊ ಇಲ್ಲೂ ಕೂಡ ಇವುದು 4/10. ಸೊ ಎಷ್ಟು ಬರುತ್ತೆ ಇವಾಗ NPSR ನೋಡ್ರಿ ಇಲ್ಲಿ 4/10 ಇಷ್ಟು 4/10 ಇಷ್ಟು 1/5. ಇದು ಯಾರ್ದು ನ್ಯೂ ಪಾರ್ಟ್ನರ್ ಶೇರು ರೂಪಾದು. ಸೊ ನಾವು ಪ್ರೀವಿಯಸ್ ಪ್ರಾಬ್ಲಮ್ ಡಿಸ್ಕಸ್ ಮಾಡಿದಂಗೆ 1/5 ಈಕ್ವಲ್ ಆಗಿಲ್ಲ 10ಗೆ. ಸೊ ಈ 5ನ 10 ಮಾಡಬೇಕು ಅಂದರೆ ಏನು ಮಾಡಬೇಕು 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಏನಾಕಂಡೆ 1/5 ಇಂಟು 2/2 2/10 ಮಾಡ್ಕೊಂಡ್ವಿ. ಸೊ 4/10 4/10 2/10. ಇಲ್ಲಿ 1/5 ಅಂದರೂ ಒಂದೇ 2/10 ಅಂದರೂ ಒಂದೇ, ಅದನ್ನು ಈಕ್ವಲ್ ಮಾಡ್ಕೊಂಡೆ. ಇವಾಗ ನೋಡ್ರಿ 4:4:2 4 4 8 2 10 ಬಂತು. ಸೊ ಒಂದು ಡಿನಾಮಿನೇಟರ್ಗೆ ಇದು ಈಕ್ವಲ್ ಆಗಬೇಕು 3 ಶೇರಲ್ಲಿ ಮೇಲ್ಗಡೆ ನ್ಯೂಮರೇಟರ್ಸು. ಸೊ 4:4:2 ಇಸ್ ದಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಈ ಎರಡು ಮೆಥಡ್ ಅರ್ಥ ಮಾಡ್ಕೊಳ್ಳಿ ಮಕ್ಕಳು ಸಾಕು. ಇಲ್ಲಿ ಇನ್ನೂ 4-5 ಕೇಸ್ ಬರುತ್ತೆ,
ಸೊ ಅದು ನಾ ಇಲ್ಲಿ ಡಿಸ್ಕಸ್ ಮಾಡಿಲ್ಲ, ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಕನ್ಫ್ಯೂಷನ್ ಆಗುತ್ತೆ ಅಂತ. ನೀವು ಕ್ಲಾಸಿಗೆ ಬಂದಾಗ ಅಲ್ಲಿ ಇದನ್ನು ಉಳಿದಿರೋ ಕೇಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ಆಯಿತಾ? ಸೊ ಅರ್ಥ ಆಗಿ ಅಂತ ಭಾವಿಸ್ತಾ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಸ್ಯಾಕ್ರಿಫೈಸ್ ಇದು ಎರಡನೇ ಮೆಥಡ್ ಹೇಳಿದೆ ಅಲ್ವಾ. ಒಂದು, ಶೇರ್ ಆಫ್ ಅಕ್ವಿಷನ್ ಇಸ್ ನಾಟ್ ಗಿವನ್ ಅಂತ ಕೊಟ್ಟಾಗ, ಇಲ್ಲಿ ವೆನ್ ಶೇರ್ ಆಫ್ ಅಕ್ವಿಷನ್ ಇಸ್ ಗಿವನ್ ಎರಡನೇ ಮೆಥಡಲ್ಲಿ. ಇಲ್ಲಿ ನಾವು ಪ್ರಾಬ್ಲಮಲ್ಲಿ ಮಾಡಿರೋದು ಎಕ್ಸಾಂಪಲ್ ನಂಬರ್ 2, ಗಿವನ್ ಶೇರ್ ಕೊಟ್ಟಾಗ 3:2 ಓಲ್ಡ್ ಶೇರ್ ಕೊಟ್ಟು ಏನೂ ಕೊಡದೇ ಇರುವಾಗ 3:2 ಓಲ್ಡ್ ಶೇರ್ ತಗೊಳ್ಬೇಕು. ಏನಾದ್ರು ಕೊಟ್ಟಾಗ ರಿಮೈನಿಂಗ್ ಶೇರ್ ಯಾವ ರೀತಿ ಹಂಚ್ಕೊಳ್ತೀವಿ ಅಂದಾಗ ಆ ರೀತಿನೇ ಮಾಡಬೇಕು ನಾವು. ಇಲ್ಲಿ ಈಕ್ವಲಿ ಕೊಟ್ಟಿದ್ದಾನೆ, ಅಥವಾ 2:1 ಅಂತ ಹೇಳ್ಬೋದು, ಅದನ್ನೇ ತಗೊಳ್ಬೇಕು ನಾವು. 4:5 ಅಂತ ಹೇಳಿದಾಗ ಅದನ್ನೇ ತಗೊಳ್ಬೇಕು. ಇಷ್ಟನ್ನು ಅರ್ಥ ಮಾಡಬೇಕು. ಇನ್ನು ಎರಡನೇ ಫಾರ್ಮುಲಾ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋದು ಎರಡನೇ ಫಾರ್ಮುಲಾ ಒಂದು ಮಾಡಿದ್ದಾನೆ, ಇದೊಂದು ಕಲ್ತ್ಕೊಳ್ಳಿ ಸಾಕು. ನ್ಯೂ ಶೇರ್ ಇಸ್ ಈಕ್ವಲ್ ಟು OPSR ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಅಂದರೆ ಇದೊಂದು ಫಾರ್ಮುಲಾ. ಇಲ್ಲಿ ನಾವು ರಿಮೈನಿಂಗ್ ಶೇರ್ನ ಕ್ಯಾಲ್ಕುಲೇಟ್, ಅವನೇ ಶೇರ್ ಆಫ್ ಅಕ್ವಿಷನ್ ಕೊಟ್ಬಿಡ್ತಾನೆ, ಅವನೇ ಪ್ರಾಬ್ಲಮಲ್ಲೇ ಶೇರ್ ಆಫ್ ಅಕ್ವಿಷನ್ ಕೊಟ್ಟಾಗ ನಮ್ಮ ಕೆಲಸ ಸುಲಭ. ಸೊ ಅಲ್ಲಿ ಶೇರ್ ಆಫ್ ಅಕ್ವಿಷನ್ ಕೊಟ್ಟಿರಲಿಲ್ಲ ಪ್ರೀವಿಯಸ್ ಕೇಸಲ್ಲಿ, ಆವಾಗ ನಾವು ರಿಮೈನಿಂಗ್ ಶೇರ್ ತಗೊಂಡು ಅದನ್ನು ಹಂಚಿದ್ವಿ ಓಲ್ಡ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ಗೆ. ಇಲ್ಲಿ ಏನು ಮಾಡಿದ್ದಾವೆ, ಶೇರ್ ಸ್ಯಾಕ್ರಿಫೈಸರ್ ಕೊಟ್ಟಿದ್ದಾವೆ, ಪ್ರಾಬ್ಲಮಲ್ಲಿ ಕೊಟ್ಟಿರ್ತವೆ, ಆದರೆ ಶೇರ್ ಅಕ್ವಿಷನ್ ಇಸ್ ಗಿವನ್ ಅಂತ ಹೇಳಿದಾಗ ಸೊ ಈ ಪ್ರಾಬ್ಲಮ್ನ ಈ ಫಾರ್ಮುಲನ್ನ ಹಾಕೊಳ್ತೇವೆ. ನ್ಯೂ ಶೇರ್ ಇಸ್ ಈಕ್ವಲ್ ಟು OPSR ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಇಲ್ಲಿ ನೋಡ್ರಿ ಒಂದು ಎಕ್ಸಾಂಪಲ್ ಮಾಡಿದ್ದಾನೆ. ರಾಮ ಆ್ಯಂಡ್ ಸೀತಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದಿ ರೇಷಿಯೋ ಆಫ್ 3:2. They admitted Lakshmana as a new partner for 1/5 share, which he acquired 1/10 from Rama and 1/10 from Sita. Calculate NPSR of Rama, Sita and Lakshmana. ನೋಡ್ರಿ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ ಏನು ಮಾಡಿದ್ವಿ, ಇಲ್ಲಿಗೆ ನಿಲ್ಲಿಸ್ತು. ಅಡ್ಮಿಟ್ ಆಸ್ ಎ ನ್ಯೂ ಪಾರ್ಟ್ನರ್ ಫಾರ್ 1/5 ಶೇರ್, ಇಲ್ಲಿ ಮುಗಿಸ್ಬಿಡ್ತಾ ಇದ್ವಿ. ಕ್ಯಾಲ್ಕುಲೇಟ್ NPSR ಅಂತ ಹೇಳ್ತಿದ್ವಿ, ಅಥವಾ ದ ರಿಮೈನಿಂಗ್ ಶೇರ್ ಇಸ್ ಶೇರ್ಡ್ ಬೈ ರಾಮ ಆ್ಯಂಡ್ ಸೀತಾ ಅಂತ ಹೇಳ್ತಿದ್ವಿ. ಇಲ್ಲಿ ಹಂಗೆ ಹೇಳಿಲ್ಲ, ರಿಮೈನಿಂಗ್ ಶೇರ್ ಬಗ್ಗೆ ಹೇಳಿಲ್ಲ. ದ ಅಡ್ಮಿಟೆಡ್ ಲಕ್ಷ್ಮಣ ಆಸ್ ಎ ನ್ಯೂ ಪಾರ್ಟ್ನರ್ ಫಾರ್ 1/5 ಶೇರ್. ಈ 1/5 ಶೇರ್ ಯಾವ ರೀತಿ ತಗೊಂಡ ಅಂತ ಹೇಳ್ತಿದ್ದೀವಿ, ಶೇರ್ಸ್ ಆಗಿ ರಾಮ ಎಷ್ಟು ಕೊಟ್ಟ, ಸೀತಾ ಎಷ್ಟು ಕೊಟ್ಲು ಅಂತ. ಸೊ 1/5 ಶೇರ್ ವಿಚ್ ಅಕ್ವೈರ್ಡ್ 1/10 ಫ್ರಮ್ ರಾಮ, 1/10 ರಾಮನಿಂದ ತಗೊಳ್ತಾನೆ, 1/10 ಫ್ರಮ್ ಸೀತಾಯಿಂದ ತಗೊಳ್ತಾನೆ. ಸೊ ಈ 1/5 ಈ 1+1/10 ಪ್ಲಸ್ 1/10 ಮಾಡಿರಿ 1/5 ಬರುತ್ತೆ ನಿಮಗೆ. ನೀವು ಪ್ಲಸ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಸೊ ಈ 1/5ನ ಈ ರೀತಿ ಓಲ್ಡ್ ಪಾರ್ಟ್ನರ್ಸೇ ತಗೊಳ್ತಾರೆ. ಸಿಂಪಲ್ಲಾಗಿ ಫಾರ್ಮುಲಾ ಇದು, ತುಂಬ ಸುಲಭ ಈ ರೀತಿ ಮಾಡಿದಾಗ. ನೋಡ್ರಿ, ವೆರಿ ಸಿಂಪಲ್, ತುಂಬ ಸುಲಭವಾಗಿ ಕೊಟ್ಟಿದ್ದಾವೆ. ಏನು ಕೊಟ್ಟಿದ್ದಾನೆ ಪ್ರಾಬ್ಲಮ್ಮು, ಶೇರ್ ಅಕ್ವಿಷನ್ ಕೊಟ್ಟಿದ್ದಾವೆ. ಸೊ ಫಾರ್ಮುಲಾ ಏನು, ನ್ಯೂ ಶೇರ್ ಮೈನಸ್ OPSR ಮೈನಸ್ ಶೇರ್ ಸ್ಯಾಕ್ರಿಫೈಸ್. ಸೊ OPSR ಎಷ್ಟು, ರಾಮ ಮತ್ತು ಸೀತದು 3:2. 3:2ನಲ್ಲಿ ಹಂಚ್ಕೊಳ್ತಾ ಇದ್ರು ಅವರು ಅಲ್ವಾ. ಸೊ ಇವಾಗ ನ್ಯೂ ಪಾರ್ಟ್ನರ್ ತಗೊಂಡ್ವಿ 1/5. ಸೊ ಆ 1/5ನ ಯಾವ ರೀತಿ ತಗೊಂಡ್ವಿ, ಶೇರ್ ಸ್ಯಾಕ್ರಿಫೈಸ್ ಬೈ ರಾಮ 1/10, ಶೇರ್ ಸ್ಯಾಕ್ರಿಫೈಸ್ ಬೈ ಸೀತಾ 1/10. ಇಷ್ಟು ಇನ್ಫಾರ್ಮೇಷನ್ನು ಪ್ರಾಬ್ಲಮಲ್ಲೇ ಇದೆ, ನಾವೇನು ಮಾಡಿಲ್ಲ, ಆಯಿತಾ. ಇವಾಗ ನಾವು ಮಾಡಬೇಕಾಗಿರೋದು ಕೆಲಸ ಇಷ್ಟ, ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಸೊ ನ್ಯೂ ಶೇರ್ ಆಫ್ ರಾಮ ಇಸ್ ಈಕ್ವಲ್ ಟು OPSR ಮೈನಸ್ ಶೇರ್ ಸ್ಯಾಕ್ರಿಫೈಸ್. ಸುಮ್ಮನೆ ಸಿಂಪಲ್ ಅಪ್ಲೈ ಮಾಡಿರಿ. OPSR ಎಷ್ಟು, 3:2 ಇದೆ, ಅಂದರೆ 3/5 ಮೈನಸ್ ಶೇರ್ ಸ್ಯಾಕ್ರಿಫೈಸ್ ಎಷ್ಟು 1/10. ಸೊ ಇದನ್ನು ಮೈನಸ್ ಮಾಡಿ. ಸೊ 5ಗೂ 10ಗೂ LCM ಎಷ್ಟು 10. ಈ 5 ಮತ್ತು 10ಗೆ LCM ಕಂಡಿಡಿದಾಗ 10 ಬರುತ್ತಲ್ವಾ. ಸೊ ಇದನ್ನು ಮೈನಸ್ ಮಾಡಿ. 5 2ಲಿ 10, 2 3ಲಿ 6, 10 1ಲಿ 10, 1 1ಲಿ 1, 6 ಮೈನಸ್ 1 ಮಾಡಿದ್ರೆ 5, 5/10. ಸೊ ಇದನ್ನು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕು, ನಿಧಾನಕ್ಕೆ ಮಾಡಿದ್ರೆ ಈ LC ಫ್ಯಾಕ್ಟರ್ಸು ಮೈನಸ್ಸು ಪ್ಲಸ್ ಮಾಡೋದು ನಿಮಗೆ ಗೊತ್ತಾಗುತ್ತೆ. ಅದನ್ನೇ ನಾವು ಸೀತಾಗೂ ಅಪ್ಲೈ ಮಾಡಿದ್ವಿ. OPSR ಎಷ್ಟು 2/5 ಮೈನಸ್ ಇವಳದು ಅಷ್ಟೇ, ಎಷ್ಟು ಸ್ಯಾಕ್ರಿಫೈಸ್ ಮಾಡೋದು 1/10. ಸೊ LCM 10, 5 2ಲಿ 10, ಆ 2ರಿಂದ 2 ಮಲ್ಟಿಪ್ಲೈ ಮಾಡಬೇಕು ನ್ಯೂಮರೇಟರಿಂದ, 2 2ಲಿ 4, 10 1ಲಿ 10, 1 1ಲಿ 1. ಸೊ 4 ಮೈನಸ್ 1 3/10. ಸೊ ಇವಾಗ ಕಂಡಿರಿ. ದರ್ಫೋರ್ NPSR ರಾಮ ಸೀತಾ ಆ್ಯಂಡ್ ಲಕ್ಷ್ಮಣ 5/10, 3/10. ಇದು 1/5 ಪ್ರಾಬ್ಲಮಲ್ಲಿ ಕೊಟ್ಟಿರ್ತವೆ ಲಕ್ಷ್ಮಣಂದು ಅಲ್ವಾ, ಮಾಡ್ಕೊಂಡ್ವಿ. ಸೊ ಇದು ಆ್ಯಸ್ ಯೂಶ್ವಲ್ ಇಲ್ಲಿ 10 ಬರಬೇಕು ನಮಗೆ. ಸೊ 1/5 10 ಬರಬೇಕು ಅಂದರೆ 2 × 2, 2/2 ಮಲ್ಟಿಪ್ಲೈ ಮಾಡ್ಕೋಬೇಕು. 2 1ಲಿ 2, 5 2 10. ಸೊ 5:3:2 ಬರುತ್ತೆ ನೋಡ್ರಿ ಅವಾಗ. ಸೊ
5 3 8 2 10. ಇಲ್ಲೊಂದು ಇನ್ನೊಂದು ಸ್ಟೆಪ್ ಬರಬೇಕಾಗಿತ್ತು ಮಕ್ಕಳೇ, ಅದನ್ನು ಮಿಸ್ ಆಗಿದೆ. 5/10 ಇಷ್ಟು 3/10 ಇಷ್ಟು 2/10 ಅಲ್ವಾ. ಸೊ ಅದು ಬಂದಾಗ 5 3 8 2 10. ಇಲ್ಲಿ 2/10 ಹಾಕೊಳ್ಬೇಕು ನಾವು. ಸೊ 5 3 8 2 10 ಬಂದಾಗ ಇಲ್ಲಿ ಈ ಒಂದು ನೀವು ಡಿನಾಮಿನೇಟರ್ಗೆ ಟೋಟಲ್ ಟ್ಯಾಲಿ ಆಗುತ್ತೆ. ಅಂದರೆ 10 ಶೇರ್ ಮಾಡ್ತೀವಿ, 10 ಭಾಗ ಮಾಡ್ತೀವಿ. 5 ರಾಮನ್ಗೆ, 3 ಸೀತಾಗೆ, 2 ಲಕ್ಷ್ಮಣ. ಸೊ ಇದು NPSR. ಸೊ ಈ NPSR ಡಿಫ್ರೆಂಟ್ ಕೇಸಲ್ಲಿ ಈ 2 ಕೇಸು ಅಂದರೆ ಹೆಚ್ಚು ಕಡೆ 3 ಕೇಸ್ ನಾವು ಸ್ಟಡಿ ಮಾಡ್ದಂಗೆ ಆಯಿತು. ಸೊ ಇನ್ನು ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ, ಆಫ್ಲೈನ್ ನಿಮಗೆ ತರಗತಿಗಳು ಬಂದಾಗ ಉಳಿದಿರೋ ಕೇಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಮಕ್ಕಳೇ. ಸೊ ಇಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟು ಸ್ಯಾಕ್ರಿಫೈಸ್ ರೇಷಿಯೋ ಹೋಗೋಣ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ ಇಲ್ಲಿ ಪ್ರಾಬ್ಲಮ್ನ. ಸೊ ಈ ರಾಮೇಶ್ ಸುರೇಶ್ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2. ದ ಅಡ್ಮಿಟೆಡ್ ಲೋಕೇಶ್ as a new partner for 3/10 share which he acquired 2/10 from Ramesh, 1/10 from Suresh. Calculate NPS. ಸೊ 2/10 ಮತ್ತು ಈ 3/10 ಬರ್ತಲ್ಲ, ಲೋಕೇಶ್ ಅಡ್ಮಿಟ್ ಮಾಡ್ಕೊಳ್ತಾನಲ್ವಾ, ನೀವು 2 + 2/10 1/10 ಮಾಡಿದ್ರೆ 3/10 ಬರುತ್ತೆ. ಬೇಕಾದ್ರೆ ಪ್ಲಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಸೊಲ್ಯೂಷನ್ ಕೊಟ್ಟಿದ್ದಾವೆ ನೋಡಿ. ಸೊ OPSR ಸೇಮ್ ಫಾರ್ OPSR ಮೈನಸ್ ಶೇರ್ ಸ್ಯಾಕ್ರಿಫೈಸ್ ಹಾಕ್ತೀವಿ. OPSR 3:2, ನ್ಯೂ ಶೇರ್ 3/10. ಓಕೆನಾ. ಶೇರ್ ಸ್ಯಾಕ್ರಿಫೈ ಬೈ ರಮೇಶ್ 2/10, ಶೇರ್ ಸ್ಯಾಕ್ರಿಫೈ ಬೈ ಸುರೇಶ್ 1. ಇಷ್ಟು ಕೂಡ ಪ್ರಾಬ್ಲಮಲ್ಲಿ ಇರುತ್ತೆ. ಇಷ್ಟು ಇನ್ಫಾರ್ಮೇಷನ್ನು ಫಸ್ಟು ಇಷ್ಟು ಇನ್ಫಾರ್ಮೇಷನ್ ಬರ್ಕೊಂಬಿಡ್ಬೇಕು ನೀವು, ಆಮೇಲೆ ಫಾರ್ಮುಲಾ ಅಪ್ಲೈ ಮಾಡಿರಿ ಆಯಿತಾ. ಫಾರ್ಮುಲಾ ಅಪ್ಲೈ ಮಾಡಿದಾಗ ನಿಮಗೆ ಬರುತ್ತೆ OPSR ಮೈನಸ್ ಶೇರ್ ಸ್ಯಾಕ್ರಿಫೈಸ್ ರಮೇಶ್ದು. ಸೊ OPSR ಎಷ್ಟು 3/5, 3:2 ಅಂದರೆ 3/5 ಮೈನಸ್ 2/10. ಸೊ 6 ಮೈನಸ್ 2/4 ಎಷ್ಟು LCM? 5 ಮತ್ತು 10ಕ್ಕೆ 10 LCM ಅಲ್ವಾ. ಸೊ 5 2 2 3 6, 10 10 1 2 2. ಸೊ 6 ಮೈನಸ್ 2 4/10. ಹಾಗೆಯೇ ಸುರೇಶ್ದು 2/5 ಮೈನಸ್ 1/10 ಇಲ್ಲ ಕೊಟ್ಟಿದ್ದಾವೆ. ಸೊ 10 LCM 5 2 2 2 4, 10 1 1 4 ಮೈನಸ್ 3 3/10. ಸೊ NPSR ಎಷ್ಟು 4/10 3/10 3/10. ಪ್ರಾಬ್ಲಮಲ್ಲೇ 3/10 ಇದೆ. ಸೊ ನಾವು ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಬೇರೆ ಬೇರೆ ಇರೋದ್ರಿಂದ ನಾವು ಸಿಂಪ್ಲಿಫೈ ಮಾಡಬೇಕಾಗಿತ್ತು. ಇಲ್ಲಿ ಅದೇ ಬಂದುಬಿಟ್ಟಿರೋದ್ರಿಂದ ನೋಡಿ 4 3 7 3 10 10 ಬಂದುಬಿಡ್ತು. ಸೊ ನಮ್ಮ ಉತ್ತರ ಸರಿನೋ ತಪ್ಪು ಅಂತ ಗೊತ್ತಾದು ಇಲ್ಲಿ ಈ 3 ಮೇಲ್ಗಡೆ ಏನು ಬರುತ್ತೆ ನ್ಯೂಮರೇಟರ್, ಸೊ ಅದನ್ನು ಆ್ಯಡ್ ಮಾಡಿದಾಗ ಒಂದು ಡಿನಾಮಿನೇಟರ್ಗೆ ಟೋಟಲ್ ಟ್ಯಾಲಿ ಆಗಬೇಕು. ಆವಾಗ ನಾವು ಮಾಡಿರೋ ಪ್ರಾಬ್ಲಮ್ಮು ಸರಿ ಅಂತ. 4 3 7 3 10 4:3:3 ಇದು NPSR. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾವು ಮುಂದಿನ ಇದಕ್ಕೆ ಸ್ಯಾಕ್ರಿಫೈಸ್ ರೇಷಿಯೋಗೆ ಹೋಗೋಣ. ಸೊ ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇಲ್ಲಿ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೇವೆ ಸ್ಯಾಕ್ರಿಫೈಸ್ ರೇಷಿಯೋ. ಅಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ಶೇರ್ ಸ್ಯಾಕ್ರಿಫೈಸ್ ಅಂತ ಸೆಕೆಂಡ್ ಕೇಸ್ ಮಾಡಿದ್ವಿ ಅಲ್ವಾ, ಆ ಶೇರ್ ಸ್ಯಾಕ್ರಿಫೈಸ್ನೇ ಇಲ್ಲಿ ಕಂಡುಹಿಡಿಯೋದು ನಾವು. ಇನ್ನೇನಿಲ್ಲ, ವೆರಿ ಸಿಂಪಲ್. ಅಲ್ಲಿ ಶೇರ್ ಸ್ಯಾಕ್ರಿಫೈಸ್ ಪ್ರಾಬ್ಲಮ್ನ ಕೊಟ್ಟಿದ್ವಲ್ಲ ಅದನ್ನೇ ಇಲ್ಲಿ ನಾವು ಕಂಡುಹಿಡಿತೇವೆ. ಅದನ್ನು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಓಲ್ಡ್ ಪಾರ್ಟ್ನರ್ಸ್ ಅಥವಾ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸು ನ್ಯೂ ಪಾರ್ಟ್ನರ್ಸ್ಗೆ ಎಷ್ಟು ಅವರ ಶೇರ್ ಆಫ್ ಪ್ರಾಫಿಟಿಂದ ಸ್ಯಾಕ್ರಿಫೈಸ್ ಮಾಡಿದ್ರು ನೋಡ್ರಿ ಹೇಳ್ತೇವೆ ಇಲ್ಲಿ. ದ ರೇಷಿಯೋ ಇನ್ ವಿಚ್ ದ ಓಲ್ಡ್ ಪಾರ್ಟ್ನರ್ಸ್ ಅಗ್ರಿ ಟು ಸ್ಯಾಕ್ರಿಫೈಸ್ ದ ಶೇರ್ ಆಫ್ ಪ್ರಾಫಿಟ್ ಟು ದ ನ್ಯೂ ಪಾರ್ಟ್ನರ್ ಈಸ್ ಕಾಲ್ಡ್ ಸ್ಯಾಕ್ರಿಫೈಸ್. ಸಾಮಾನ್ಯವಾಗಿ 1 ಮಾರ್ಕ್ ಅಥವಾ 2 ಮಾರ್ಕ್ ಪ್ರಶ್ನೆ ಕೇಳ್ತಾ ಇರ್ತಾರೆ ಈ ಮೀನಿಂಗು ಬರ್ಕೊಳ್ಳಿ. ಸೊ ಫಾರ್ಮುಲಾ ತುಂಬ ಸುಲಭ. ಶೇರ್ ಸ್ಯಾಕ್ರಿಫೈಸ್ ಇಸ್ ಈಕ್ವಲ್ ಟು OPSR ಮೈನಸ್ NPSR, ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೈನಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಲಾಭದಲ್ಲಿ ಇವಾಗ 100 ಅಂತ ಅನ್ಕೊಳ್ಳೋಣ, 100 ರೂಪೀಸ್ ಅಂತ ಅನ್ಕೊಳ್ಳೋಣ. 100 ರೂಪೀಸ್ ಬಂದಾಗ ಎಷ್ಟು ಪರ್ಸೆಂಟೇಜ್ ತಗೊಳ್ತಾ ಇದ್ವಿ ಅಂತ, ಅಥವಾ 1 ರೂಪಾಯಿ ಅಂತ ಇಟ್ಕೊಳ್ಳೋಣ. 1 ರೂಪಾಯಿ ಪ್ರಾಫಿಟ್ ಬಂದರೆ 1 ರೂಪಾಯಿ ಬಂದಾಗ 60 ಪೈಸಾ 40 ಪೈಸಾ ಅಂತ ಇಟ್ಕೊಳ್ಳೋಣ. ಎಗೆ 60 ಪೈಸಾ, ಬಿಗೆ 40 ಪೈಸಾ. ಸೊ ಈ ರೀತಿ ಹಂಚ್ಕೊಳ್ಳಿ, ಅದನ್ನು OPSR ಅಂತೀವಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಡು ಹಿಡಿತಿರ್ತವೆ ಅಲ್ವಾ. ಯಾವುದು ಇನ್ನೊಬ್ಬನ ಸಿನ ಅಡ್ಮಿಷನ್ ಮಾಡ್ಕೊಳ್ತೀವಿ, ಸಿ ಕೊಟ್ಟಾಗ NPSR ಕಂಡು ಹಿಡಿತೀವಿ. ಸೊ ಎಷ್ಟು ಇವಾಗ ಫಾರ್ ಎಕ್ಸಾಂಪಲ್ ಎ 60 ಪೈಸಾ ತಗೊಳ್ತಿದ್ದ ಮೊದಲು, ಇವಾಗ NPSR ಕಂಡು ಹಿಡಿದಾಗ ಬರೀ 50 ಪೈಸಾ ತಗೊಳ್ತಾನೆ ಅಲ್ವಾ. 60 ಪೈಸಾ ಮೈನಸ್ 50 ಪೈಸಾ 10 ಪೈಸಾ. ಅವನ ಶೇರ್ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ದ 10 ಪೈಸಾ ಸ್ಯಾಕ್ರಿಫೈಸ್ ಮಾಡ್ದ. ಇಷ್ಟೇ. ಫ್ಯಾಕ್ಟರ್ಸು ಕೂಡ ಡೆಸಿಮಲ್ಸ್ ಕೊಟ್ಟಾಗ ಮತ್ತು ಇದು ಏನು ನಾವು ರುಪೀಸಲ್ಲಿ ಹೇಳ್ತೀವಲ್ಲ ಸುಲಭ ಅರ್ಥ ಆಗುತ್ತೆ ನಿಮಗೆ. ಮೊದಲು 60 ಪೈಸಾ ತಗೊಳ್ತಾ ಇದ್ದೆ, ಇವಾಗ 50 ಪೈಸಾ ತಗೊಂಡ ಅಂದರೆ 10 ಪೈಸಾ ಸ್ಯಾಕ್ರಿಫೈಸ್ ಮಾಡ್ದ ಅಂತ ಅಷ್ಟೇ. ಅದನ್ನೇ ನಾವು ಇಲ್ಲಿ ಕಂಡಿಡಿಯೋದು ಆಯ್ತಲ್ಲ. ಸೊ ಶೇರ್ ಸ್ಯಾಕ್ರಿಫೈಸ್ ಇಸ್ ಈಕ್ವಲ್ ಟು OPSR ಮೈನಸ್ NPSR. ಸೊ ಸಿಂಪಲ್ ಫಾರ್ಮುಲಾ. ಸೊ ಸೇಮ್ ಪ್ರಾಬ್ಲಮ್ಸ್ ತಗೊಂಡಿದ್ದೆ ನಾನು
ನಾನು ಪ್ರೀವಿಯಸ್ ಹಿಂದ್ಗಡೆ ಏನು ಪ್ರಾಬ್ಲಮ್ಸ್ ಮಾಡಿದ್ನಲ್ಲ ಅದೇ ಪ್ರಾಬ್ಲಮ್ಸ್ ತಗೊಂಡಿದ್ದಾನೆ. ಅಲ್ಲೂ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನೋಡ್ರಿ. ನಲ್ಲಿ ರಮೇಶ್ ಸುರೇಶ್ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2. ದ ಅಡ್ಮಿಟೆಡ್ ಲೋಕೇಶ್ ಆಸ್ ಎ ನ್ಯೂ ಪಾರ್ಟ್ನರ್ ಫಾರ್ 3 10 ಶೇರ್. ಪ್ರೀವಿಯಸ್ ಪ್ರಾಬ್ಲಮ್ ಎಕ್ಸಾಂಪಲ್ ನಂಬರ್ 4 ನೋಡ್ರಿ, ಇದೇ ತಗೊಂಡಿರೋದು ನಾನು. ದ NPSR ಆಫ್ ರಮೇಶ್ ಸುರೇಶ್ ಲೋಕೇಶ್ 4:3:3. ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಮೇಶ್ ಅಂಡ್ ಸುರೇಶ್. ಸೊ ನೀವು ನಾನು ತೋರಿಸ್ತೇನೆ. ನಾನು 4ನೇ ಎಕ್ಸಾಂಪಲ್ ಮಾಡಿರೋದು ನೋಡ್ರಿ, ಮಾಡಿದ್ದೀವಿ ಇಲ್ಲಿ. ಸೊ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾನೆ ಅದು ಬರ್ಕೊಂಡ್ಬಿಡ್ಬೇಕು. OPSR ಎಷ್ಟು ರಮೇಶ್ ಸುರೇಶ್ದು 3:2. NPSR ಆಫ್ ರಮೇಶ್ ಸುರೇಶ್ ಲೋಕೇಶ್ ಅವನೇ ಕೊಟ್ಟಿದ್ದಾನೆ ಅಲ್ವಾ, 4:3:3. 4:3:3 ಕೊಟ್ಟಿದ್ದಾವೆ, ಅದು ಕೂಡ ಬರ್ಕೊಂಡಿದ್ದಾವೆ. ಸೊ ಫಾರ್ಮುಲಾ ಏನು, ವೆರಿ ಸಿಂಪಲ್, ತುಂಬ ಸುಲಭ ಫಾರ್ಮುಲಾ. OPSR ಮೈನಸ್ NPSR. ಪರೀಕ್ಷೆನಲ್ಲೂ ಸಹ 6 ಮಾರ್ಕ್ಗೆ ಸಾಮಾನ್ಯವಾಗಿ ಕೇಳೋದು ಈ ಸ್ಯಾಕ್ರಿಫೈಸ್ ರೇಷಿಯೋನೇ. 80% ಸ್ಯಾಕ್ರಿಫೈಸ್ ರೇಷಿಯೋ. ನಿಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೇಳೋದು ಒಂದು 10% ಅಥವಾ 20%. ಜಾಸ್ತಿ ಕೇಳೋದು ಈ ಫಾರ್ಮುಲಾನೇ, ಸ್ಯಾಕ್ರಿಫೈಸ್ ರೇಷಿಯೋ ಗೈನ್ ರೇಷಿಯೋ. ಗೈನ್ ರೇಷಿಯೋ ಆದಾಗ ಉಲ್ಟಾ, ಅದು ಹೇಳ್ತೇನೆ ಅದು ಬಂದಾಗ ರಿಟೈರ್ಮೆಂಟಲ್ಲಿ. ಸೊ ಸ್ಯಾಕ್ರಿಫೈಸ್ ರೇಷಿಯೋ OPSR ಏನು ಹೇಳಿದ, 3:2, 3/5 ಮೈನಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 4:3:3, 4/10. ಸೊ ಲಾ ಸಹ ಎಷ್ಟು, LCM 10. ಸೊ 5 2 2 3 6, 10 1 4 4, 6 ಮೈನಸ್ 4 2/10. ಸೊ ಸುರೇಶು OPSR 2/5 ಮೈನಸ್ 3/10. ಸೊ LCM 10, 5 2 2 4, 11 1 3 3, 4 3 ಮೈನಸ್ 1/10. ನೋಡ್ರಿ 2/10 1/10. Therefore sacrifice ratio of Ramesh and Suresh is 2/10 is to 1/10. ಸೊ ಇಲ್ಲಿ ನಾನು NPSR ಕಂಡುಹಿಡಿಯುವಾಗ ಹೇಳಿದ್ದೆ, ಈ ನ್ಯೂಮರೇಟರ್ಸ್ ಟೋಟಲ್ ಮಾಡಿದಾಗ ಇದು ಟ್ಯಾಲಿ ಆಗಬೇಕು ಇಲ್ಲಿ ಅಂತ. ಇಲ್ಲಿ ಆಗೋದಿಲ್ಲ ಆ ಥರ. ಸ್ಯಾಕ್ರಿಫೈಸೇಷನಲ್ಲಿ ಆ ಥರ ಟ್ಯಾಲಿ ಆಗೋದಿಲ್ಲ. ಇವರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು ಅಂತ ಹೇಳ್ತಾ ಇದ್ರು ಅಷ್ಟೇ. ರಮೇಶ್ 2/10 ಸ್ಯಾಕ್ರಿಫೈಸ್ ಮಾಡ್ದ, ಸುರೇಶ್ 1/10 ಸ್ಯಾಕ್ರಿಫೈಸ್ ಮಾಡ್ದ ಅಂತ ಹೇಳ್ತೀವಿ ಅಷ್ಟೇ. ಇಲ್ಲಿ ಒಟ್ಟಾರೆ ಚಿತ್ರಣ ಬರೋದಿಲ್ಲ. ಆದರೆ ನಾವು 2:1 ಅಂತ ಹಾಕೊಳ್ಬೇಕು ಅಂದರೆ ಈ ಎರಡು ಒಂದೇ ಆಗಿರಬೇಕು. ಇಲ್ಲೂ 10 ಇರಬೇಕು, ಇಲ್ಲೂ 10 ಇರಬೇಕು, ಇಲ್ಲೂ 20 ಇರಬೇಕು, ಅಥವಾ ಇಲ್ಲೂ 20 ಎಷ್ಟಿರಬೇಕು, ಸೇಮ್ ಇರಬೇಕು ಇಬ್ಬರದು. ಆವಾಗ ಮಾತ್ರ ನಾವು 2:1. ಬಟ್ ಈ ಟೋಟಲ್ ಟ್ಯಾಲಿ ಆಗೋದಿಲ್ಲ ಅಲ್ಲಿ, NPSR ಆದಂಗೆ ಆಗೋದಿಲ್ಲ. ಆಯ್ತಲ್ಲ. ಸೊ ನೀವು ತರಗತಿಗೆ ಬಂದಾಗ ಇದನ್ನು ಇನ್ನೂ ಸುಲಭವಾಗಿ ಬಿಡಿಸಿ ಹೇಳ್ತಾನೆ ನಿಮಗೆ. ಅದಕ್ಕೆ ಇಟ್ ಟೇಕ್ಸ್ ಟೈಮ್, ಇನ್ನೊಂದು ಅರ್ಧ ಗಂಟೆ ಬೇಕಾಗುತ್ತೆ ಅದಕ್ಕೆ ನಿಮಗೆಲ್ಲ ಇನ್ನೊಂದು 2-3 ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ. ಸೊ ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ಇಷ್ಟು ತಿಳ್ಕೊಳ್ಳಿ ಮಕ್ಕಳೇ. ನೋಡಿ ಇಲ್ಲಿ ಎಕ್ಸಾಂಪಲ್ ನಂಬರ್ 4 ಮಾಡ್ತಾನೆ. ಸ್ಯಾಕ್ರಿಫೈಸ್ ಎಷ್ಟು, 2/10 1/10. ಸೇಮ್ ಪ್ರಾಬ್ಲಮ್ ನೋಡಿರಿ. ಎಕ್ಸಾಂಪಲ್ ನಂಬರ್ 4ಅಲ್ಲಿ ಇಲ್ಲಿ ಮಾಡಿದ್ದೀವಲ್ಲ ನಾವು, ನೋಡಿರಿ ಇಲ್ಲಿ 2/10 1/10. ಅಕ್ವೈರ್ಡ್ ಫ್ರಮ್ ರಮೇಶ್ 2/10 1/10. ಸೊ ನ್ಯೂ ಪ್ರಾಫಿಟ್ ರೇಷಿಯೋ ಮಾಡಿದ್ವಿ 4:3:3 ಕಂಡಿದ್ವಿ. 2/10 ಅದೇ ಸೇಮ್ ಉಲ್ಟಾ ಮಾಡಿದ್ವಿ ಇಲ್ಲಿ. ಸೊ OPSR ಮೈನಸ್ NPSR ಮಾಡಿದ್ವಿ, ನಮಗೆ ಆನ್ಸರ್ ಅಷ್ಟೇ ಬಂದು 2/10 1/10 ಇಷ್ಟೇ. ಇದು ಬ್ಯೂಟಿ ಆಫ್ ಅಕೌಂಟ್ಸ್ ಮ್ಯಾಥಮೆಟಿಕ್ಸ್. ನಾವು ಹೆಂಗೆ ಮಾಡಿದ್ರೂ ಉತ್ತರ ಹಾಗೆ ಬರುತ್ತೆ ಮಕ್ಕಳೇ. ಸೊ ಅದರಿಂದ ನೋಡಿರಿ, ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಎಕ್ಸಾಂಪಲ್ ನಂಬರ್ 6. ಸೇಮ್ ಎಕ್ಸಾಂಪಲ್ ತಗೊಂಡಿದ್ದೆ ನಾನು. Rama and Sita are partners sharing profits in the ratio of 3:2. They admitted Lakshmana as a new partner for 1/5 share. The NPSR of Rama, Sita and Lakshmana is 5:3:2. Calculate NPSR. Same ಎಕ್ಸಾಂಪಲ್ ನಂಬರ್ 3 ಅನ್ಕೊಳ್ತಾನೆ ಮಾಡಿದ್ದೇವೆ ನೋಡಿರಿ. ಸೊ OPSR 3:2, NPSR 5:3:2 ಮಾಡಿದ್ವಲ್ಲ. ಸೊ ಶೇರ್ ಸ್ಯಾಕ್ರಿಫೈಸ್ ಬೈ ರಾಮ. OPSR ಎಷ್ಟು, 3/5. NPSR 5:3:2 ಅಂದರೆ 5/10. ಸೊ ಲಾಸ 10 ಅಲ್ವಾ. 5 2 2 3 6, 11 10 1 5 5, 1/10. ಸೊ ಇದು ಕೂಡ 10, 5 2 2 4, 11 1 3 3, 4 ಮೈನಸ್ 3 1/10. ಸೊ therefore sacrifice of Rama Sita 1/10 1/10 1:1. ಸೊ 10 10 ಇದು 1:1 ಅಂತ ಹಾಕೊಂಡೆ ನಾನು. ಸೊ ಎಕ್ಸಾಂಪಲ್ ನಂಬರ್ 3 ತೋರಿಸ್ತೇನೆ ಇಲ್ಲಿ ನೋಡಿರಿ. ಸೇಮ್ ಪ್ರಾಬ್ಲಮ್ ರಾಮ ಲಕ್ಷ್ಮಣ ನೋಡಿರಿ ಇಲ್ಲಿ ಅಲ್ವಾ. 1/10 1/10. ಶೇರ್ ಸ್ಯಾಕ್ರಿಫೈಸ್ ಬೈ ರಾಮ 1/10, ಶೇರ್ ಸೀತಾ 1/10. ಸೊ 5:3:2 ಬಂದಿತ್ತಲ್ಲ, ಅದನ್ನು ನಾವು ಇಲ್ಲಿ ಹಾಕೊಂಡು ಪ್ರಾಬ್ಲಮ್ಮು ಸ್ಯಾಕ್ರಿಫೈಸ್ ರೇಷಿಯೋ ಮಾಡಿದ್ದೀವಿ ಅಷ್ಟೇ. ನೋಡ್ರೆ ಎಷ್ಟು ಸುಲಭ ಇದೆ. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಷ್ಟೇ. ನೀವು ಅರ್ಥ ಮಾಡ್ಕೊಂಡ್ರೆ ಸುಲಭವಾಗಿ ನಾವು 6 ಮಾರ್ಕು ತಗೊಳ್ಬೋದು. ಇಷ್ಟು ಕಲಿತ್ರೆ ನೀವು 6 ಮಾರ್ಕ್ ಗ್ಯಾರಂಟಿ ನಿಮ್ಮ ಜೇಬಲ್ಲಿದ್ದಂಗೆ 6 ಮಾರ್ಕ್ಸ್. ಅರ್ಥ ಆಯ್ತಲ್ಲ. ಸೊ ಇಷ್ಟು ಸಹ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮತ್ತು ಸ್ಯಾಕ್ರಿಫೈಸ್ ರೇಷಿಯೋ ಕಲ್ತಿದ್ದೀರಿ ಅಂತ ಅಂದ್ಕೊಂಡಿದ್ದಾನೆ. ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಎಕ್ಸಾಮಿನೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾನೆ, ಮಾಡಿರಿ. NPSR ಮತ್ತು ಸ್ಯಾಕ್ರಿಫೈಸ್ ರೇಷಿಯೋಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್ ಕೊಟ್ಟಿದ್ದಾನೆ, ಮಾಡಿ
ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗುತ್ತೆ. ಏನಾದ್ರು ಡೌಟ್ ಇದ್ದರೆ ಫೋನ್ ಮಾಡಿ ಕೇಳಿ ಅಥವಾ ವಾಟ್ಸಪ್ ಮುಖಾಂತರ ಕೇಳಿರಿ, ಎಕ್ಸ್ಪ್ಲೈನ್ ಮಾಡ್ತಾನೆ. ಆಯ್ತಲ್ಲ? ಸೊ ಜೋಪಾನವಾಗಿರಿ, ಮನೇಲೇ ಇರಿ, ಬೇರೆ ಹೊರಗಡೆ ಎಲ್ಲೂ ಅದು ಇದು ತಿನ್ಬೇಡ್ರಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಈ ಸಮಯದಲ್ಲಿ ನಾವು ನಮ್ಮ ಆರೋಗ್ಯ ತುಂಬ ಮುಖ್ಯ. ನಿಮ್ಮ ಆರೋಗ್ಯ ಎಷ್ಟು ಕಾಪಾಡ್ಕೊಳ್ತೀರೋ ಅಷ್ಟು ನಮ್ಮ ಫ್ಯೂಚರು ಚೆನ್ನಾಗಿರ್ತದೆ. ಅರ್ಥ ಆಯ್ತಲ್ಲ? ಸೊ ಇಷ್ಟನ್ನು ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಏನಾದ್ರು ಡೌಟ್ ಇದ್ದರೆ ಕೇಳಿ, ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಮುಂದಿನ ಇದರಲ್ಲಿ ಗುಡ್ ವಿಲ್ ಎಕ್ಸ್ಪ್ಲೇನ್ ಮಾಡ್ತಾನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಆವಾಗ ಭೇಟಿ ಆಗೋಣ. ಥ್ಯಾಂಕ್ ಯು ಮಕ್ಕಳೇ.